ಟ್ರೆಡಿಷನಲ್ ಟಿವಿ, ಸ್ಯಾಟಲೈಟ್ ಟಿವಿಗೂ IP ಟಿವಿಗೂ ಏನ್ ವ್ಯತ್ಯಯ ಇರುತ್ತೆ ಅಂತೀರಿ? ನಮ್ಮ ಸರ್ವಿಸು ಒನ್ ಆಫ್ ದಿ ಬೆಸ್ಟ್ ಸರ್ವಿಸ್. ಬಟ್ ಇವಾಗ ನಮ್ಮ ಚಾನಲ್ ನಾವು ಕೊಡೋದು ಒಂದು ಎಷ್ಟು ಒಂದು 15-20 ಸಾವಿರ ಚಾನಲ್ ಇದಾವೆ. ಯಾರಾದ್ರೂ ಕಸ್ಟಮರು ಕ್ವೈರೀಸ್ಗೆ ಬರ್ತಾರೆ ನಿಮ್ಗೆ, ಇನ್ ನಾರ್ಮಲ್ ಆಗಿ ಕಸ್ಟಮರ್ಸ್ ಇಂದ ಯಾವ ರೀತಿ ಕ್ವೆಶನ್ಸ್ ಇರುತ್ತೆ ಸರ್? ಸೊ ಇದು ನಿಮ್ಮ ಒಂದು ಭಾಗದ ಜರ್ನಿ ಆದ್ರೆ ನೀವು ಮಾರ್ಟಿಗೇಜರ್ ಸರ್ವಿಸಸ್ ಕೂಡ ನೀವು ಪ್ರೊವೈಡ್ ಮಾಡ್ತೀರಿ, ರೈಟ್? ಇವಾಗ ಯಾರ ನ್ಯೂ ಕಾಮರ್ ಅಥವಾ ಮಾರ್ಟಿಗೇಜ್ ಸರ್ವಿಸಸ್ ನ ತಗೋಬೇಕಾದ್ರೆ ಅವರ ಕ್ರೆಡಿಟ್ ಹಿಸ್ಟ್ರಿ ಬೇಕಾ, ಫಿನಾನ್ಷಿಯಲ್ ಹಿಸ್ಟ್ರಿ ಬೇಕಾ, ಅಥವಾ ಅವರ ಯಾವ ರೀತಿ ಸ್ಟೆಬಿಲೈಸ್ ಆಗಿರ್ಬೇಕು ಮಾರ್ಟಿಗೇಜ್ ಸರ್ವಿಸಸ್ ನ ತಗೋಬೇಕಂದ್ರೆ? ಹಾಯ್, ನಮಸ್ಕಾರ ಎಲ್ರಿಗೂ. ಎಲ್ರು ಹೇಗಿದ್ದೀರಿ? ಎಲ್ರು ಆರಾಮಾಗಿದ್ದೀರಿ ಅನ್ಕೊಂಡಿದೀನಿ. ಇವತ್ತು ನಮ್ಮ ಮನೆ ಸಾಧಕರ ವಿಭಾಗವನ್ನ ಕಿಚನಿಯರ್ ಅಲ್ಲಿ ಮಾಡ್ತಾ ಇದೀವಿ. ಪ್ರತಿದಿನ ದಣದು ಸುಸ್ತಾಗಿರೋ ಜೀವಕ್ಕೆ ಸ್ವಲ್ಪನಾರು ಮನೋರಂಜನೆ ಬೇಕಲ್ವಾ ರೀ? ಸೊ ಮನೋರಂಜನೆ ಯಾವ ವಿಭಾಗದಲ್ಲಾದ್ರೂ ಆಗಿರಬಹುದು. ಒಂದು ಟಿವಿನ ಹಾಕೊಂಡು ಕ್ರಿಕೆಟ್ ಆರು ನೋಡಿ, ನೀವು ರಿಯಾಲಿಟಿ ಶೋನಾರು ನೋಡಿ, ಸೀರಿಯಲ್ ಆರು ನೋಡಿ. ಇಂಡಿಯಾದಲ್ಲಾದ್ರೆ ನೀವು ಹಲವಾರು ಚಾನೆಲ್ಸ್ ನೀವು ಕೂತಿರೋ ಕಡೆನೆ ನಿಮ್ಗೆ ಸಿಗತ್ತೆ, ನೋಡ್ತೀರಿ, ಕೇಳ್ತೀರಿ. ಎಷ್ಟೊಂದು ವೀಕ್ಷಕರು ನಂಗೆ ಪ್ರಶ್ನೆ ಕೇಳಿದ್ರು. ಆದ್ರೆ ಭಾರತ ಬಿಟ್ಟು ಬಂದಿರೋ ವಿದೇಶದಲ್ಲಿ ಇರುವಂತ ನಮ್ಮಂತವರಿಗೆ ಜಿ ಟಿವಿ, ಸುವರ್ಣ ಟಿವಿ, ಕ್ರಿಕೆಟ್ ಚಾನೆಲ್ ಎಲ್ಲ ಹೇಗ್ ಬರತ್ತೆ ಅನ್ನೋದಕ್ಕೆ ಉತ್ತರ ಕೊಡೋ ಸಾಧಕರು ನಮ್ ಜೊತೆ ರೆಡಿ ಆಗಿದ್ದಾರೆ. ಸೊ ನಾವಿವತ್ತು ಭೇಟಿ ಮಾಡ್ತಾ ಇದೀವಿ IP ಟಿವಿ ಸರ್ವಿಸ್ ಆಪರೇಟರ್ ಕಮ್ ಮಾರ್ಟಿಗೇಜರ್ ಶಶಿಧರ್ ನರಸಿಂಹ ಸರ್ನ. ಸೊ ಅವರ IP ಟಿವಿ ಜರ್ನಿನ ಮಾತನಾಡೋಣ. ಜೊತೆಗೆ ಇದೊಂದು ಮಾಹಿತಿಪೂರ್ಣ ವಿಡಿಯೋ ಆಗಿರತ್ತೆ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸಬರಾದ್ರೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಬನ್ನಿ ಶಶಿಧರ್ ಸರ್ನ ಮೀಟ್ ಮಾಡೋಣ, ಅವರ ಪಯಣವನ್ನ ತಿಳ್ಕೊಂಡು ಅವರ ಸಾಧನೆಗೊಂದು ಅಭಿನಂದನೆಯನ್ನು ಮಾಡೋಣ. ನಮಸ್ತೆ ಶಶಿಧರ್ ಸರ್. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀವಿ. ಓಕೆ, ನಾವು ಕೂಡ ಸೌಖ್ಯವಾಗಿದ್ದೀವಿ. ನಿಮ್ಗೆ ನಮ್ಮ ಚಾನೆಲ್ ವಿದೇಶದಲ್ಲಿ ಜೀವನ ಅಂತ, ಮತ್ತೆ ನಮ್ಮ ಚಾನೆಲ್ ಅಲ್ಲಿ ಏನೇನು ರೌಂಡ್ ಸಾಧಕರ ಸಂದರ್ಶನ ಮಾಡ್ತಾ ಇದ್ದೇವೆ. ಸೊ ನಿಮ್ಮನ್ನ ಇವತ್ತು ಹಾಟ್ ಸೀಟ್ ಅಲ್ಲಿ ಕೂರಿಸಿ ನಿಮ್ಮ ಸಾಧನೆಯನ್ನ ವಿಶ್ವದಾದ್ಯಂತ ವೀಕ್ಷಕರಿಗೆ ಪರಿಚಯಿಸೋ ಸಣ್ಣ ಒಂದು ಅಟೆಂಪ್ಟ್, ಪ್ರಯತ್ನ ನಮ್ಮ ಕಡೆಯಿಂದ. ಸೊ ನಿಮ್ಗೆ ನಮ್ಮ ಥೀಮ್ ಅಂಡ್ ನಮ್ಮ ಚಾನೆಲ್ಗೆ ಸ್ವಾಗತ ಸರ್. ನಮಸ್ಕಾರ ಎಲ್ರಿಗೂ. ರೈಟ್, ಶಶಿಧರ್ ಸರ್, ನೀವು ಎಲ್ಲಿಯವರು ಅಂಡ್ ನಿಮ್ಮ ವಿದ್ಯಾಭ್ಯಾಸ ಯಾವ ಫೀಲ್ಡ್ ಅಲ್ಲಿ ಆಯ್ತು ಅಂಡ್ ಕ್ಯಾನಡಾಗೆ ಯಾವಾಗ ಬಂದ್ರಿ ಅಂತ ಒಂದು ಸ್ಮಾಲ್ ಇಂಟ್ರೋ. ಖಂಡಿತ ಕೊಡೋಣ. ಫಸ್ಟ್ ಮೊದಲನೇದಾಗಿ ಇವತ್ತು ಸಂಡೇ 11th ಮೇ. ತಮಗೂ ಎಲ್ಲ ತಾಯಂದ್ರಿಗೂ ಎಲ್ಲ ಹೆಣ್ಮಕ್ಳಿಗೂ ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಮೂಲತಃ ನಾವು ಹುಟ್ಟಿರೋದು ಎಲ್ಲ ಬೆಂಗಳೂರಲ್ಲೇ, ಬೆಂಗಳೂರು. ನಮ್ಮ ತಂದೆಯವ್ರದ್ದು ಗುಂಜೇವು ಅಂತ ಹೊಳೆನರಸೀಪುರದ ಹತ್ರ ಒಂದು ಚಿಕ್ಕ ಹಳ್ಳಿ. ವಾವ್, ಓಕೆ. ಅವರು ಅಲ್ಲಿ ಹುಟ್ಟಿ ಬೆಳೆದಿ ಒಂದು ಸ್ವಲ್ಪ ಒಂದು 10-12 ಇಯರ್ಸ್ ಅಲ್ಲಿ ಬೆಂಗಳೂರಿಗೆ ಬಂದ್ಬಿಟ್ರು ಅವರು. ಹಾಗಾಗಿ ಅವರಲ್ಲೇ ಓದಿ ಬೆಳೆದಿ ಮಾಡಿದ್ರು. ನಮ್ಮ ತಾಯಿಯವ್ರದ್ದು ಕಣಕಟ್ಟೆ. ಓಕೆ. ಸೊ ನಿಮ್ಮ ವಿದ್ಯಾಭ್ಯಾಸ ಪೂರ್ತಿ ಬೆಂಗಳೂರಲ್ಲೇ ಆಯ್ತು? ಹೌದೌದು. ನಾವು ಓದಿದ್ದೆಲ್ಲ ವಿದ್ಯಾವರ್ಧಕ ಸಂಘ ಅಂತ ರಾಜಾಜಿನಗರ ಫಸ್ಟ್ ಬ್ಲಾಕ್ ಅಲ್ಲಿ. ವಾವ್, ಓಕೆ. ಅದಾದ್ಮೇಲೆ BL ಮೂವ್ ನಮ್ಮ ತಂದೆಗೆ ಅಲ್ಲಿ ಮನೆ ಶಿಫ್ಟ್ ಆದ್ವಿ. ರೈಟ್. BL ಕ್ವಾರ್ಟರ್ಸ್ ಅಲ್ಲಿ ಆವಾಗ ಅಲ್ಲಿಂದ BL ಸ್ಕೂಲಲ್ಲಿ ಓದಿದ್ವಿ. BL ಸ್ಕೂಲ್ ಆದ್ಮೇಲೆ ಟೂಲ್ ಅಂಡ್ ಡೈ ಮೇಕಿಂಗ್ ಅಪ್ರೆಂಟಿಸ್ ಫುಲ್ 4 years ಡಿಪ್ಲೊಮಾ ಟೈಪ್ ಅದು ಮುಗಿಸಿ ಅಲ್ಲಿಂದ ಸಿಂಗಾಪುರ್ಗೆ ಹೋಗಿದ್ದೆ. ಓಕೆ. ಸಿಂಗಾಪುರಲ್ಲಿ ಸುಮಾರು ವರ್ಷ ಕೆಲಸ ಮಾಡಿ ಅಲ್ಲಿಂದ ಸೀದಾ ಸ್ಕಿಲ್ಡ್ ಇಮಿಗ್ರೇಷನ್ ವೀಸಾದಲ್ಲಿ ಡೈರೆಕ್ಟ್ PR ಆಗಿ ಅಲ್ಲಿಂದ ಕೆನಡಾಗೆ ಬಂದ್ರಿ. ಸೊ ಯಾವ ಇಯರ್? 2001 ಡಿಸೆಂಬರ್ ಟೈಮಲ್ಲಿ. ಸೊ ಇಲ್ಲಿ ನೀವು ಪ್ರಸ್ತುತ ನನ್ನ ವೀಕ್ಷಕರಿಗೆ ಹೇಳ್ದಂಗೆ ನೀವು IP ಟಿವಿ ಸರ್ವಿಸ್ ಪ್ರೊವೈಡರ್ ಅಂಡ್ ಮಾರ್ಟಿಗೇಜರ್ ಆಗಿದ್ದೀರಿ ಸರ್. ಇಲ್ಲಿ IP ಟಿವಿ ಸರ್ವಿಸ್ ಜರ್ನಿ ಹೇಗೆ ಶುರುವಾಯಿತು ಸರ್? ನಮಗೆ ಕ್ರಿಕೆಟ್ ಫಸ್ಟ್ ಆಫ್ ಆಲ್ ಬಹಳ ಸ್ಪೋರ್ಟ್ಸ್ ಗೀಟ್ಸ್ ಎಲ್ಲ ಆಡ್ತಾ ಇದ್ದೆ ಇಂಡಿಯಲ್ಲಿ. ಓ ವಾವ್, ಕ್ರಿಕೆಟ್ ಆಡ್ತಾ ಇದ್ದೆ, ಪ್ಲಸ್ ಹ್ಯಾಂಡ್ ಬಾಲ್ ನ್ಯಾಷನಲ್ ಲೆವೆಲ್ ಎಲ್ಲ ಆಡಿದ್ದೆ. ಓ ಮೈ ಗಾಡ್. ಆಮೇಲೆ ಬಾಸ್ಕೆಟ್ ಬಾಲ್ ಆಡ್ತಾ ಇದ್ದೆ ಕ್ಲಬ್ಸ್ಗೆ. ಹಾಗಾಗಿ ಸ್ಪೋರ್ಟ್ಸ್ ಪ್ರಿಟಿ ಮಚ್ ಎಲ್ಲ ಖೋ ಸ್ಕೂಲ್ ಲೆವೆಲ್, ಸ್ಟೇಟ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ಆಗ್ತಾ ಇದ್ದೆ. ವೆರಿ ಆಕ್ಟಿವ್ ಪರ್ಸನ್. ಸ್ಪೋರ್ಟ್ಸ್ ಅಲ್ಲಿ ಇರೋದ್ರಿಂದ ನಮ್ಗೆ ಕ್ರಿಕೆಟ್ ಹುಚ್ಚಿರೋದು. ರೈಟ್. ಪ್ಲಸ್ ಅಲ್ಲಿ ಸಿಂಗಾಪುರಲ್ಲೇ ನಮ್ಗೆ ಸ್ಟಾರ್ಟ್ ಆಯ್ತು ಪ್ರಾಬ್ಲಮ್.
ಓಕೆ ಹಾ ಅಂದ್ರೆ ಅಲ್ಲಿ ನಮ್ಗೆ ಸಿಂಗಾಪುರಲ್ಲಿ ಜಾಸ್ತಿ ತಮಿಳೇ ಭಾಷೆ Correct. ಇರೋದ್ರಿಂದ Correct, ತಮಿಳ್ correct. ಚಾನಲ್ಸ್ ಅದು ಇದು ಸನ್ ಟಿವಿ ಸಿಕ್ಕೋದು. ಹಾ ಹಾ ಕ್ರಿಕೆಟ್ ಬಹಳ ಕಷ್ಟ ಆಗೋದು, ವಿರಳ ಆಗೋಗ್ಬಿಡುತ್ತೆ. ಸಿಂಗಾಪುರಲ್ಲಿ ಯಾರು ನೋಡ್ತಾ ಇರ್ಲಿಲ್ಲ. ರೈಟ್ ರೈಟ್ ಹಾ ಹಾಗಾಗಿ ನಮ್ಗೆ ನಮ್ಮ ಭಾಷೆ ನೋಡ್ಬೇಕು ಅಂತ ಆಸೆ ಆಗೋದು, ಕನ್ನಡದವ್ರು ಅವಕಾಶ ನೀವು. ಸಿಕ್ಲಿಲ್ಲ. ಹಾ ಅಲ್ಲಿಂದ ನಾವು ಸಿಂಗಾಪುರಿಂದ ಕೆನಡಾಗೆ ಬಂದಾಗ ಅದೇ ಪ್ರಾಬ್ಲಮ್. ರೈಟ್ ಬಟ್ ಅಷ್ಟೊತ್ತಿಗೆ ಇಲ್ಲಿ ಎಲ್ಲ ನಾರ್ತ್ ಇಂಡಿಯನ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಕರೆಕ್ಟ್ ಕರೆಕ್ಟ್. ಈ ಕೇಬಲ್ ಅವರು ಬೆಲ್ಲು ರೋಜರ್ಸ್ ಅವರೆಲ್ಲ ಹ್ಮ್ ಚಾನಲ್ಗಳು ಕೊಡೋರು. ಓಕೆ ಬಟ್ ಬೇಸಿಕ್ ಚಾನಲ್ ಅಂತ ಒಂದು $30-35 ಏನೋ ಇರೋದಾಗ ರೈಟ್. ಅದರಲ್ಲಿ ಬರೀ ಲೋಕಲ್ ಚಾನಲ್ಸ್ ಮಾತ್ರ ಅದೇ ಇನ್ ಅಂಡ್ ಅರೌಂಡ್ ಇಲ್ಲಿ ಲೋಕಲ್ ಅಲ್ಲಿ ಏನೇನ್ ನಡೆಯುತ್ತೆ ಅಂತ. CTV ರೈಟ್ ಹ್ಮ್ ಪ್ಲಸ್ ಲೋಕಲ್ ಕಿಚನ್ ಚಾನಲ್, Right, right, right. ಟೊರೊಂಟೊ ಬೇಸ್ಡ್ ಚಾನಲ್ಸ್ ಆ ತರ ಬರೋದು. ಹ್ಮ್ ಹ್ಮ್ ಸ್ಪೆಷಲ್ ಚಾನಲ್ಸ್ ಇರೋದು, ಹ್ಮ್ ಕ್ರಿಕೆಟ್ ಸೋನಿ ಇರೋದು, ಬಿ ಫಾರ್ ಯು ಓಕೆ ಎಲ್ಲ ಇರೋದು, ಹಾ MTV ಅಂತ ಅದಿತ್ತು. ಹ್ಮ್ ಬಟ್ ಅದೆಲ್ಲ ತಗೋಬೇಕಂದ್ರೆ ಒಂದೊಂದ್ ಚಾನಲ್ $5 ಆ ತರ ಇತ್ತು ಆಗಿನ ಟೈಮ್ ಅಲ್ಲಿ ಅಂದ್ರೆ ಒಂದ್ ಚಾನಲ್ ಮಾತ್ರ. 2001 ಇಂದು ಕತೆ ಹೇಳ್ತಾ ಇರೋದು ನೀವು. ಹೌದು. ರೈಟ್. ಕ್ರಿಕೆಟ್ ಅಂದ್ರೆ ಕ್ರಿಕೆಟ್ ಒಂದು ಟೆಸ್ಟ್ ಮ್ಯಾಚ್ ಅನ್ಕೊಳ್ಳಿ, 3 ಮ್ಯಾಚ್ ಟೆಸ್ಟ್ 4 ಮ್ಯಾಚ್ ಇರೋದು. ಹ್ಮ್ ಆ ಒಂದ್ ಸೀಸನ್ಗೆ ಒಂದ್ $5 ಆ ತರ ಓ ಮೈ ಗಾಡ್ ಹಾ ಆ ತರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಬೇಕಾಗಿತ್ತು. ಓಕೆ ಹ್ಮ್ ಪ್ಲಸ್ ನಮ್ ಚಾನಲ್ಸ್ ಎಲ್ಲ ಸಿಗ್ತಾನೆ ಸಿಗ್ತಾನೆ ಇರ್ಲಿಲ್ಲ. ಹೌದು ಹ್ಮ್ ನಮ್ಗೆ ಆಸ್ ಅ ಬೆಂಗಳೂರಿಯನ್ ನಿಮ್ಗೆ ಗೊತ್ತಿರುತ್ತೆ, ಎಲ್ಲಾ ಭಾಷೆನೂ ಮಾತಾಡ್ತೀವಿ ಖಂಡಿತ. ಸಾಮಾನ್ಯವಾಗಿ. ಓ ಬೆಂಗಳೂರವರು ಬಹುಭಾಷಾ ಪಂಡಿತರು. ಹೌದು, ನಾನು ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಎಲ್ಲ ಗೊತ್ತಿರೋದ್ರಿಂದ Right, ಅದು ಇದು ನೋಡ್ಕೊಂಡು ಹೆಂಗೋ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಓಕೆ ಹಾ ಬಟ್ ಆಮೇಲೆ ಮೀನ್ ಲೈಕ್ ಒಂದ್ ಚಾನಲ್ $5 ಸುಮ್ನೆ ವೇಸ್ಟ್ ಆಗುತ್ತೆ. ಅವಾಗ್ಲಿಂದಾನೇ ಒಂದ್ ಸ್ವಲ್ಪ ಕುತೂಹಲದಿಂದ ಅಲ್ಲಿ ಇಲ್ಲಿ ಹ್ಮ್ ರಿಸರ್ಚ್ ಮಾಡ್ತಾ ಇದ್ದೆ. ಹ್ಮ್ ಅವಾಗ್ಲಿಂದ ಸಿಗ್ನಲ್ಸ್ ಯೂಶಲ್ ಆಗಿ ಓಡ್ತಾ ಇರುತ್ತೆ, ಹ್ಮ್ ಹ್ಮ್ ಅದನ್ನ ಆಂಟೆನಾ ಹಾಕೊಂಡು ಮಾಡೋರು. ಹ್ಮ್ ಅದು ಹಂಗೆ ಡೆವಲಪ್ ಆಗಿ ಟೆಕ್ನಾಲಜಿ ಇವತ್ತು IPTV ಲೆವೆಲ್ ಬಂದು ಕೂತಿದೆ. ರೈಟ್. ಅಲ್ಲ ನೀವು ಯಾವ ರೀತಿ ಎಲ್ಲಿಂದ ಡಿಸ್ಟ್ರಿಬ್ಯೂಷನ್ ಶುರು ಮಾಡ್ಕೊಂಡ್ರಿ, ಮತ್ತೆ ಯಾವಾಗ ಯಾವ ತರ ಇದು ಜರ್ನಿನ ಬಿಗಿನ್ ಮಾಡಿದ್ರಿ ಅಂತ? ಅದು ಇನಿಷಿಯಲಿ ಅಲ್ಲಿದ್ದಾಗ ನಾವು ಚಾನಲ್ ದುಡ್ಡು ಕೊಟ್ಟು ನಾವೇ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ವಿ ರೋಜರ್ಸ್ ಅವ್ರ ಹತ್ರ. ಅಲ್ಲಿಂದ ನಾ ಕಿಚನರ್ ಬಂದಾಗ ಹ್ಮ್ ಒಬ್ನೇ ಇರ್ತಾ ಇದ್ದೆ. ಹ್ಮ್ ಒಬ್ನಿಗೋಸ್ಕರ ಯಾಕೆ ದುಡ್ಡು ಕೊಡ್ಬೇಕು ಅಂತ ಒಂದು ಯೋಚನೆ. ಒಂದ್ ಚಾನಲ್ $5 ಒಬ್ಬನಿಗೋಸ್ಕರ, ಕರೆಕ್ಟ್. ಲೈಕ್ ಇಟ್ಸ್ ವೇಸ್ಟ್ ಆಫ್ doesn't make any sense. ಮೇಕ್ ಎನಿ ಸೆನ್ಸ್ ಅಂತ. ಹ್ಮ್ ಹ್ಮ್ ಅಲ್ಲಿದ್ದಾಗ ಫ್ರೆಂಡ್ಸ್ ಎಲ್ಲ ಇರೋರು, ಬ್ಯಾಚುಲರ್ ಆಗಿದ್ದೆ ಅವಾಗ. ಒಂದು ಅಪಾರ್ಟ್ಮೆಂಟ್ ರೆಂಟ್ ಮಾಡಿದ್ರೆ ಒಂದ್ 7 ಜನ ಇರ್ತಾ ಇದ್ವಿ. ಕೋಆರ್ಡಿನೇಟ್ ಮಾಡಿ ಮಾಡ್ಬೋದು. ಅದು ಎಲ್ಲ ನನ್ ಜೊತೆ ಬಂದವ್ರೆ ಸಿಂಗಾಪುರಿಂದ ಎಲ್ಲ. ಓ ಓಕೆ ಓಕೆ ಹಾಗಾಗಿ ನೋಡ್ತಾ ಇದ್ವಿ ಎಲ್ಲ ಸೇರ್ಕೊಂಡು. ಬಟ್ ಒಬ್ರಿಗೆ ವೇಸ್ಟ್ ಅಂತ ಹೇಳಿ Right. ಅವಾಗ ಹಿಂಗೆ ಫ್ರೆಂಡ್ಸ್ ಅವ್ರ ಇವರು ಕಾಂಟ್ಯಾಕ್ಟ್ ಮಾಡ್ತಾ ಒಬ್ಬರ ಪರಿಚಯ ಆಯ್ತು ನನಗೆ ಒಂದು ಸುಮಾರು 15 years ಬ್ಯಾಕ್. ಓ ವಾವ್ ಹಾ ಅವಾಗ IPTV ಇರ್ಲಿಲ್ಲ, ಅದು ಓಕೆ FTA ಅಂತ ಕರಿತಾ ಇದ್ರು. FTA ಓಕೆ ಹಾ ಸೊ ಆ FTA ಸಿಗ್ನಲ್ಸ್ ಅದನ್ನ ಏರ್ ಫ್ರೀ ಟು ಏರ್ ಅಂತ. ಓ FTA ಅಂದ್ರೆ ಫ್ರೀ ಟು ಏರ್. ಹಾ ಸೊ ಸಿಗ್ನಲ್ಸ್ ಯೂಶಲಿ ಆಕಾಶದಲ್ಲಿ ಹೋಗ್ತಾ ಇರತ್ತಲ್ಲ, ರೈಟ್ ಅದನ್ನ ಸ್ಯಾಟಲೈಟ್ ಮೂಲಕ ಇವರು ಮಾಡ್ಕೊಂಡು ಸಿಗ್ನಲ್ ನ ಕ್ಯಾಚ್ ಮಾಡ್ತಾರೆ, ಕ್ಯಾಚ್ ಮಾಡ್ಕೊಂಡು ಮಾಡ್ತಾ ಇದ್ರು. ಹಾಗಾಗಿ ಅದು ಅವನ ಮೂಲಕ ಅವನ ಹತ್ರ ನಾನು ಮಾಡಿಸ್ಕೊತಾ ಇದ್ದೆ. ಒಬ್ಬನ ಇದ್ದ ಅವಾಗ, ಅವನು ಡಿಸ್ಟ್ರಿಬ್ಯೂಟರ್, ಅವನಿದ್ದ ಹೋಲ್ಸೇಲರ್ ಅಲ್ಲ ಡಿಸ್ಟ್ರಿಬ್ಯೂಟರ್. ಅವನ್ ಫ್ರೆಂಡ್ ಆಗ್ಬಿಟ್ಟ. ಸುಮಾರು ವರ್ಷ ಅವನ ಹತ್ರ ಮಾಡ್ತಾ ನಾನು ಅವ್ನಿಗೆ ಹೇಳ್ದೆ, ಈ ತರ ನಮ್ಗೆ ಬಹಳ ಕಷ್ಟ ಇದೆ, ನಮ್ಮ ಚಾನಲ್ಗಳೆಲ್ಲ ಸಿಗೋದಿಲ್ಲ ಇಲ್ಲಿ, ನಮ್ಮ ಕಮ್ಯುನಿಟಿ ಅವ್ರು ಬರ್ತಾರೆ ತುಂಬಾ ಜನ, ಅವ್ರಿಗೆಲ್ಲ ಬೇಕಾಗತ್ತೆ. ಸರಿ ಆಯ್ತು ಹೇಳ್ಕೊಡ್ತೇನೆ ಅಂತ ಹೇಳಿ ಅವನು ನನಗೆ ಹೇಳ್ಕೊಟ್ಟ. ವಾವ್ ನೋಡಿ, ಅದು ಈಗ ಎಲ್ಲರೂ ಕೂಡ ವೀಕ್ಷಣೆ ಮಾಡುವಂತ ಒಂದು ಪರಿಸ್ಥಿತಿ. ಸಾಧಕರು ಸರ್. ಅಲ್ಲಿಂದ ಶುರುವಾಯ್ತು ನಾನ್ ಮಾಡೋದು. ರೈಟ್. ಸೊ ಆಗ ನೀವು ಶುರು ಮಾಡಿದಾಗ ಎಷ್ಟು ಚಾನೆಲ್ಸ್ ಬಂತು ಅಂತ? ಅವಾಗೆಲ್ಲ ಜಾಸ್ತಿ ಇರ್ತಾ ಇರ್ಲಿಲ್ಲ. ಪ್ಲಸ್ ಏನಂದ್ರೆ ನಮ್ಗೆ ಬೇಕಾಗಿರೋದು, ಇವಾಗ ಪಂಜಾಬೀಸ್ ಬಂದ್ರೆ ಅವರು ಪಂಜಾಬಿ ಮಾತ್ರ ನೋಡ್ತಾ ಇದ್ದಾರೆ, ರೀಜನಲ್ ಆಗಿರೋದು. ಸೊ ಎಲ್ಲಾರ್ಗು ಎಲ್ಲಾ ಚಾನಲ್ ಬೇಕಾಗಿರ್ಲಿಲ್ಲ, ನಾವು ಅದನ್ನ ತಲೆ ಕೆಡ್ಸ್ಕೊಕ್ ಹೋಗ್ತಾ ಇರ್ಲಿಲ್ಲ. ಬಟ್ ಯೂಶಲ್ ಆಗಿ ಒಂದು ಏನೆಲ್ಲ ಒಂದು 50 ರಿಂದ 100 ಇರೋದಾಗ ಚಾನಲ್ಸ್. ಆಗ ಸ್ಪೋರ್ಟ್ಸ್ ನೀವು ಅಪೇಕ್ಷೆ ಪಟ್ಟ ಹಾಗೆ ಸ್ಪೋರ್ಟ್ಸ್ ಅಲ್ಲಿ PPV ಅಂತ ಪೇಪರ್ ವ್ಯೂ ಬರೋದು, ಅದು ಕೂಡ ಬರೋದು. ಪ್ಲಸ್ ಮೂವಿ ಪೇಪರ್ ವ್ಯೂ ಇರೋದು ಎಲ್ಲ. ಬಟ್ ಆವಾಗ ಪ್ರಾಬ್ಲಮ್ ಏನಂದ್ರೆ ಅದರಲ್ಲಿ
FTA ನಲ್ಲಿ ಹ್ಮ್. ಬಹಳ ಸೆಕ್ಯೂರ್ಡ್ ಅದು. ಆ ಸೊ ಹಾಗಾಗಿ ಅದರಲ್ಲಿ ಒಂದು ಕೋಡ್ ಇರೋದು, ಹ್ಮ್. ಅದು ನಾರ್ಮಲಿ ಚೇಂಜ್ ಆಗ್ತಾ ಇರಲಿಲ್ಲ. ರೈಟ್. ಆಮೇಲಿಂದ ಸ್ವಲ್ಪ ಏನೋ ಟ್ರಬಲ್ ಶೂಟಿಂಗ್. ಸ್ವಲ್ಪ ಜನಗಳಿಗೆ ಅರಿವಾದಾಗಿಂದ ಅವ್ರು ಸ್ವಲ್ಪ ಅದನ್ನ ಸ್ಟ್ರಿಕ್ಟ್ ಮಾಡಿದ್ರು. ಹ್ಮ್ ಹ್ಮ್ ಆಮೇಲಿಂದ ಅದು ಫೇಸ್ ಔಟ್ ಆಯ್ತು ಸ್ಲೋ ಆಗಿ. ಹ್ಮ್. ಯಾಕಂದ್ರೆ ಅದನ್ನ ಯಾರು ಅಷ್ಟೊಂದು ಡಿಮ್ಯಾಂಡ್ ಇರ್ಲಿಲ್ಲ ಅಂತ. ರೈಟ್. ಡಿಮಾಂಡ್ ಇತ್ತು, ಆದ್ರೆ ಈ ಕೆಲವೊಂದು ರೆಗ್ಯುಲೇಷನ್ಸ್ ಇರುತ್ತೆ, ಕರೆಕ್ಟ್. ಅದನ್ನ ಫಾಲೋ ಮಾಡ್ಬೇಕು. Yes, yes. ರೆಗ್ಯುಲೇಷನ್ಸ್ ಫಾಲೋ ಮಾಡಕ್ ಆಗದಿರಾಗ, ಹ್ಮ್. ಯಾಕಂದ್ರೆ ಇವರೆಲ್ಲ ದುಡ್ಡು ಹಾಕಿ ಮಾಡ್ತಾರೆ ರೈಟ್. ಪ್ರೋಗ್ರಾಮ್ಸ್ ಎಲ್ಲ. ರೈಟ್ ಸರ್. ಅವರು ದುಡ್ಡು ಮಾಡ್ಬೇಕಾಗತ್ತೆ, ಅದನ್ನ Correct. ಯೂಸ್ ಮಾಡ್ತಾ ಇರ್ತಾರೆ. ಕೆಲವರು ಅವ್ರಿಗೆ ಗೊತ್ತಾದಾಗ ಅದನ್ನ ಟೈಟ್ ಮಾಡ್ತಾರೆ. ಎಸ್ ಹಾಗೆ ಟೈಟ್ ಮಾಡಿ ಹಾ. ಇನಿಷಿಯಲಿ ಹ್ಮ್. 2-3 ವರ್ಷಕ್ಕೆ ಒಂದ್ಸರಿ ಕೋಡ್ ಚೇಂಜ್ ಮಾಡೋರು. ಓ ಆ ಕೋಡ್ ಬಂದು ಆಲ್ಫಾನ್ಯೂಮರಿಕ್ 32 ಕ್ಯಾರೆಕ್ಟರ್ಸ್ ಇರೋದು, ಓ ಮೈ ಗಾಡ್. ಹಾ. ಅದನ್ನ ಮಾಡ್ತಾ ಇದ್ವಿ. ರೈಟ್. ಸೊ ಈ ಅವಾಗ ಈಸಿ ಇತ್ತು ಮಾಡೋದು. ಟ್ರೆಡಿಷನಲ್ ಟಿವಿ, ಸ್ಯಾಟಲೈಟ್ ಟಿವಿಗೂ IP ಟಿವಿಗೂ ಏನ್ ವ್ಯತ್ಯಾಸ ಇರುತ್ತೆ ಅಂತೀರಿ? ಏನಿಲ್ಲ, ಎಲ್ಲ ಸೇಮ್ ಕಾನ್ಸೆಪ್ಟ್. ಹ್ಮ್. ಬಟ್ ಏನಂದ್ರೆ ನಾರ್ಮಲ್ ಕೇಬಲ್ ಅದು ಇದೆಲ್ಲ ಟೆರೆಸ್ಟ್ರಿಯಲ್ ಇದರಲ್ಲಿ ಮಾಡ್ತಾರೆ, ನಾರ್ಮಲ್ ಸಿಗ್ನಲ್ಸ್. ಬಟ್ IPTV ನಲ್ಲಿ ಏನಂದ್ರೆ ಅದೇ ಸೇಮ್ ಸಿಗ್ನಲ್ಸ್, ಅದನ್ನ ಕ್ಯಾಪ್ಚರ್ ಮಾಡಿ ಡಿಜಿಟಲ್ ಪ್ಯಾಕೆಟ್ಸ್ ಕನ್ವರ್ಟ್ ಮಾಡಿ ಅದನ್ನ ಇಂಟರ್ನೆಟ್ ಮೂಲಕ ಕಳಿಸ್ತಾರೆ. ಓ ವಾವ್. ಅದನ್ನ ಅದು ನಿಮ್ಮ ಬಾಕ್ಸ್ ವಾಟ್ ಎವರ್ ಪ್ಲಾಟ್ಫಾರ್ಮ್, ರೈಟ್. ಬಾಕ್ಸ್ ಆಗಲಿ ಇಲ್ಲ ಆಪ್ ಯೂಸ್ ಮಾಡ್ತಾ ಇದ್ರೆ ಆಪ್, ಹಾ. ಡಿಜಿಟಲ್ ಪ್ಯಾಕೆಟ್ಸ್ ನ ಅದು ಇಂಟರ್ನೆಟ್ ಮೂಲಕ ಸೆಂಡ್ ಮಾಡೋದನ್ನ ಅದನ್ನ ತಗೊಂಡು ಕನ್ವರ್ಟ್ ಮಾಡಿ ಸೇಮ್ ಟಿವಿ ನಾರ್ಮಲ್ ಕೇಬಲ್ ಆ ತರ ಕನ್ವರ್ಟ್ ಮಾಡಿ ಪಿಕ್ಚರ್ ಔಟ್ಪುಟ್ ಕೊಡುತ್ತೆ. ರೈಟ್. ಇಂಡಿಯಾದಲ್ಲಿ ಕೇಬಲ್ ಆಪರೇಟರ್ಸ್ ಇರ್ತಾರೆ, ಸೊ ಅವರು ಆ ಸರ್ವಿಸಸ್ ನ ಒಂದೊಂದು ಏರಿಯಾಗೂ ಪ್ರೊವೈಡ್ ಮಾಡ್ತಾರೆ. ಅದೇ ತರನೇ ಇಲ್ಲೂ ಕೂಡ ನೀವು ಈ ಏರಿಯಾದಲ್ಲಿ IPTV ಸರ್ವಿಸಸ್ ನ ಪ್ರೊವೈಡ್ ಮಾಡ್ತೀರಿ ಅಂತ. ಸೊ ನೀವು ಶುರು ಮಾಡಿದಾಗ ಕನ್ನಡ ಚಾನೆಲ್ಗೆ ಬೇಡಿಕೆ ಹೇಗಿತ್ತು ಸರ್? ಬೇಡಿಕೆ ಅದೇ ಯಾವ್ದಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಉದಯ ಟಿವಿ, ಈ ಟಿವಿ ಅದೇ ಮೇನ್ ಲೀಡಿಂಗ್ ಅಲ್ಲಿ ಇತ್ತಲ್ಲ. ಎರಡು ಇದ್ದಿದ್ದು ರೀಜನಲ್ ಅಲ್ಲಿ, ಅದೇ ಫೇಮಸ್ ಅಲ್ವಾ ಎರಡು. ಆಮೇಲೆ ಅದೇ ಈ ಮ್ಯೂಸಿಕ್, ಹಿಂದಿ ಫಿಲ್ಮ್ ನೋಡೋರ್ಗೆ ಬಾಲಿವುಡ್ ಬಿಫಾರ್ ಯು, ಆಮೇಲೆ ಸೋನಿ. ರೈಟ್. ಸೀರಿಯಲ್ಗಳು ಅದು ಇದು ನೋಡಕ್ಕೆ ಸೋನಿ ಇರೋದು, ಸ್ಪೋರ್ಟ್ಸ್ ನೋಡಕ್ಕೆ ಅದಕ್ಕೆ ಸೆಪರೇಟ್ ಚಾನಲ್ ಇರೋದು. ಬಟ್ ಆಮೇಲೆ ಅದೇ ಪಬ್ಲಿಕ್ ಟಿವಿ ಅದು ಇದೆಲ್ಲ ಫೇಮಸ್ ಈಗ ಅದೆಲ್ಲ ಫೇಮಸ್ ಆಯ್ತಲ್ಲ, ಹಾಗಾಗಿ ಸುವರ್ಣ ಅನ್ಸುತ್ತೆ ಅದು. ಹಾಗಾಗಿ ಅದೆಲ್ಲ ಇವಾಗ ಜನ ನೋಡ್ತಾರೆ ಈಗ. ಸೊ ಈಗ ಕಸ್ಟಮರ್ಸ್ಗೆ ಬೇಡಿಕೆ ಯಾವ ರೀತಿ ಇದೆ ನಿಮ್ಮ ಸರ್ವಿಸಸ್ ಬಗ್ಗೆ ಅಂತ ಈ ಪ್ರಸ್ತುತ ಎಟ್ ಪ್ರೆಸೆಂಟ್ ಡಿಮ್ಯಾಂಡ್ ಯಾವ ರೀತಿ ಇದೆ IPTV ಸರ್ವಿಸ್? ನಮ್ಮ ಸರ್ವಿಸ್ ಒನ್ ಆಫ್ ದಿ ಬೆಸ್ಟ್ ಸರ್ವಿಸ್. ಯಾಕಂದ್ರೆ ನಮ್ದು ಯಾವುದೇ ಇಶ್ಯೂಸ್ ಬರೋದಿಲ್ಲ. ಓಕೆ. ಸುಮಾರು ಜನ ನನಗೆ ಕಸ್ಟಮರ್ಸ್ ಬರೋರೆಲ್ಲ ಅವರ ಎಕ್ಸಿಸ್ಟಿಂಗ್ ಸರ್ವಿಸ್ ಸರಿ ಇಲ್ಲ ಅಂತ ನಿಮ್ಮಲ್ಲಿ ಶಿಫ್ಟ್ ಆಗ್ತಾರೆ. ಯಾಕಂದ್ರೆ ನಮ್ಮ ಡಿಸ್ಟ್ರಿಬ್ಯೂಟರ್ ಬಹಳ ದೊಡ್ಡ ಡಿಸ್ಟ್ರಿಬ್ಯೂಟರ್ಗಳು. ಓಕೆ. ಸೊ ಎಲ್ಲಿಂದ ಮೇನ್ ಡಿಸ್ಟ್ರಿಬ್ಯೂಷನ್ ಎಲ್ಲಿಂದ ಸರ್ ಆಗುತ್ತೆ? ಅದು ಆಕ್ಚುಲ್ ಆಗಿ ಇದೆಲ್ಲ ಯಾರು ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಇದೆಲ್ಲ ನಿಗೂಢ ರಹಸ್ಯ ಇದೆಲ್ಲ. ಲೈಕ್ ಜಾಗಗಳಿದಾವೆ, ಬಟ್ ಕೆಲವೊಂದು ವಿಷಯನ ಯಾಕಂದ್ರೆ ಅದು ಎಲ್ಲೋ ಕುತ್ಕೊಂಡು ಮಾಡ್ತಾರೆ, ಅಲ್ಲಿಂದ ಇವರು ಅದನ್ನ ಹೋಲ್ಸೇಲ್ ಆಗಿ ಇವ್ರು ತಗೋತಾರೆ ಇಲ್ಲಿಂದ. ಬಟ್ ಒರಿಜಿನ್ ಎಲ್ಲಿಂದ ಅಂತ ಯಾರಿಗೂ ಗೊತ್ತಾಗಲ್ಲ ಅದು. ಯಾಕಂದ್ರೆ ಇರ್ತಾರೆ ಎಲ್ಲ ಯುರೋಪ್ ಅಲ್ಲಿ ಕೂತಿರ್ತಾರೆ, ಚೈನಾ ಅಲ್ಲಿ ಕೂತಿರ್ತಾರೆ, ಈವನ್ ಲೈಕ್ ಐಸ್ಲ್ಯಾಂಡ್ ಟೈಪ್. ಸೊ ಈ IPTV ಸರ್ವಿಸಸ್ ಎಲ್ಲೆಲ್ಲಿ ಅವೈಲೇಬಲ್ ಇದೆ ಸರ್? ಎಲ್ಲ ಕಡೆ, ಆಲ್ ಓವರ್ ದಿ ವರ್ಲ್ಡ್, ಎನಿವೇರ್ ದೇರ್ ಇಸ್ ಅ ಇಂಟರ್ನೆಟ್ ಕನೆಕ್ಷನ್, ಅಲ್ಲಿ IPTV. ಸೊ ಭಾರತದಲ್ಲೂ ಕುತ್ಕೊಂಡು ಡಿಪೆಂಡಿಂಗ್ ಆನ್ ದ ರೆಗ್ಯುಲೇಷನ್ಸ್ ಆಫ್ ದ ಲೊಕೇಶನ್. ನಿಮ್ಮ ಲೊಕೇಶನ್ ಅಲ್ಲಿ ಏನ್ ರೆಗ್ಯುಲೇಷನ್ಸ್ ಇದೆಯೋ, ಏನ್ ರೂಲ್ಸ್ ಇದೆಯೋ. ಕೆನಡಾದಲ್ಲಿ IPTV ಯಾವುದೇ ಒಂದು ಪ್ರಾಬ್ಲಮ್ ಇದ್ದಂಗೆ ಇಲ್ಲ ಈಗ ಸದ್ಯದಲ್ಲಿ. ಹಾಗಾಗಿ ಇಲ್ಲಿ ಸಿಗತ್ತೆ. UK ನಲ್ಲೂ ಅಷ್ಟೇ. ಬಟ್ ಐ ಮೀನ್ ನಾಳೆ ದಿವಸ ರೆಗ್ಯುಲೇಷನ್ಸ್ ಚೇಂಜ್ ಆಗ್ಬೋದು, IPTV ರೆಗ್ಯುಲರೈಸ್ ಮಾಡ್ಬೋದು. ಇವಾಗ ರೆಗ್ಯುಲರೈಸ್ಡ್ IPTV ಚಾನಲ್ಸ್ ಇದಾವೆ. ನಿಮ್ ಹಾಗೆ ನೋಡಿದ್ರೆ ನಿಮ್ಗೆ ನೆಟ್ಫ್ಲಿಕ್ಸ್ ಇಸ್ ಆಲ್ಸೋ ರೆಗ್ಯುಲರೈಸ್ಡ್ IPTV, ಅಮೆಜಾನ್ ಪ್ರೈಮ್, then Hulu is there. ಇದೆಲ್ಲ ರೆಗ್ಯುಲರೈಸ್ಡ್ ಎಕ್ಸಾಕ್ಟ್ಲಿ. ಸೊ ಅದನ್ನ ತಗೋಬಹುದು ನೀವು. ಬಟ್ ಇವಾಗ ನಮ್ಮ ಚಾನಲ್ ನಾವು ಕೊಡೋದು ಒಂದು ಎಷ್ಟು, ಒಂದು 15-20 ಸಾವಿರ ಚಾನಲ್ ಇದಾವೆ ಸರ್. ನೀವೀಗ ಹೇಳಿದ್ರಿ ಹೂಲು ಇದೆ, ಇದು ಬೇರೆ ಎಲ್ಲ ಚಾನಲ್, ನೆಟ್ಫ್ಲಿಕ್ಸ್ ಇದೆ, ಅದೆಲ್ಲ ಇದೆ ಅಂತ. ಅದಕ್ಕೂ ನಿಮ್ಗೂ ಕಾಂಪಿಟೇಟಿವ್ನೆಸ್ ಜಾಸ್ತಿ ಇರಲ್ವಾ ಸರ್? ಅದ್ರಲ್ಲಿ ನೋಡಿ,
ನೀವು ರೆಗ್ಯುಲರೈಸ್ಡ್ ಹೋದಾಗ ನಿಮಗೆ ರಿಸ್ಟ್ರಿಕ್ಷನ್ ಇದೆ. ಹ್ಮ್ ಇಷ್ಟ ಚಾನಲ್, ಇಂಥದ್ದೇ ಚಾನಲ್, ಇಂಥದ್ದೇ ಪ್ರೋಗ್ರಾಮ್. ಓ ಅಷ್ಟಕ್ಕೆ ಮಾತ್ರ ಸಬ್ಸ್ಕ್ರಿಪ್ಷನ್ ತಗೋಬೇಕಾಗತ್ತೆ. ಮಾತ್ರ. ಹಾ ಇದು ಅನ್ಲಿಮಿಟೆಡ್. ಇದು ಅನ್ಲಿಮಿಟೆಡ್. ನಾನು ಹೇಳಿದ್ನಲ್ಲ, ಒಂದು 25,000 ಚಾನಲ್ ಲೈಕ್ ಆಲ್ ಓವರ್ ದ ವರ್ಲ್ಡ್, ಎಲ್ಲ ಲ್ಯಾಂಗ್ವೇಜ್ ಚಾನಲ್. ಖಂಡಿತ ಸರ್. IPTV ಬಗ್ಗೆ ಒಂದು ನೀವು ಮೂವಿ ಇಂದಾಗ IPTV ಅಂದ ತಕ್ಷಣ ಇವತ್ತು ರಿಲೀಸ್ ಆಗಿರೋ ಮೂವಿ ತಕ್ಷಣನೇ ನಮ್ಗೆ ಅವೈಲೇಬಲ್ ಇರುತ್ತೆ. ಇಂಡಿಯಾದಲ್ಲಿ ಕೇಳ್ತಾ ಇರ್ತಾರೆ, ನಾವು ಟಿಕೆಟ್ ಓದಾಡ್ತಾ ಇರ್ತೀವಿ, ನೀವ್ ಆಗ್ಲೇ ನೋಡ್ಬಿಟ್ಟಿದ್ದೀರಿ ಅಂತ. ಅದು ಇಲ್ಲಿ ನೋಡಿ, ಒಂದು ತರದಲ್ಲಿ ಒಳ್ಳೇದು ಅನ್ಸುತ್ತೆ ಕೆಲವರಿಗೆ, ಒಂದು ತರದಲ್ಲಿ ಅದು ಸರಿ ಅಲ್ಲ ಅಂತಾನು ಅನ್ಸುತ್ತೆ. ಪಾಪ ಇನ್ವೆಸ್ಟ್ ಮಾಡಿ ಮಾಡ್ತಾರೆ, ಅದೆಲ್ಲ ಇಲ್ಲಿಗಲ್ ಆಗಿ ಮಾಡ್ತಾರೆ ಇಂಡಿಯಾದಲ್ಲಿ, ತಪ್ಪದು. ಬಟ್ ಇಟ್ ಈಸ್ ವಾಟ್ ಇಟ್ ಈಸ್, ದಟ್ಸ್ ಹೌ ವರ್ಲ್ಡ್ ವರ್ಕ್ಸ್. ಅಷ್ಟೇ, ವಾಸ್ತವನ ಚೇಂಜ್ ಮಾಡೋದಕ್ಕೆ ಅದು ಅಲ್ಲಿ ಯುನೋ ಅಲ್ಲಿಯ ಒಂದು ಗವರ್ಮೆಂಟ್ ಇಲ್ಲ ಒಂದು ಫಿಲ್ಮ್ ಫೀಲ್ಡ್ ಅವರು, ಸೆನ್ಸರ್ ಅವರು ಅದನ್ನ ನೋಡ್ಕೋತಾರೆ. ಅದನ್ನ ಕೆಲವು ಅವಾಗ ಹಿಡಿತಾ ಇರ್ತಾರೆ ಜನನ. ರೈಟ್. ಹಿಂಗೆ ಕೆಲವೊಂದು ಚಾನೆಲ್ಗಳು ಟಿವಿನಲ್ಲಿ ಇದ್ದವು, ಅದನ್ನೆಲ್ಲ ಮುಚ್ಚಾಕಿದ್ದಾರೆ ಈಗ. ಮುಂಚೆ ಡೌನ್ಲೋಡ್ ಎಲ್ಲ ಮಾಡ್ಕೋಬೋದಾಯ್ತು ಮೂವೀಸ್. ಓಕೆ. ಹೈ ಡೆಫ್ ಇದರಲ್ಲಿ. ಎಸ್. ಹಾ. ಟಾರೆಂಟ್ಸ್ ಅಂತ. ರೈಟ್ ರೈಟ್. ಅದನ್ನ ಈಗ ಸುಮಾರಾಗಿ ಮುಚ್ಚಾಕಿದ್ದಾರೆ. ಕೆಲವೊಂದಲ್ಲ, 90% ಮುಚ್ಚಾಕಿದ್ದಾರೆ ಈಗ. ಕರೆಕ್ಟ್ ಸರ್. ಯಾಕಂದ್ರೆ ಇಲ್ಲಿಗಲ್ ಆಗಿ ಡೌನ್ಲೋಡ್ ಮಾಡಿದ್ರೆ ಅದು ಪ್ರೊಡ್ಯೂಸರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಲಾಸ್. ಎಸ್, ಲೀಗಲಿ ಇಟ್ಸ್ ನಾಟ್ ಅಲೋಡ್ ಅಲ್ಲ. ರೈಟ್. ಸೊ ಈ ಟ್ರಬಲ್ ಶೂಟಿಂಗ್ ಅಂತ ಬಂದಾಗ ನೀವು ಟೆಕ್ನಿಕಲಿ ಹೌ ಸ್ಟ್ರಾಂಗ್ ಈಸ್ ಯುವರ್ IPTV ಸರ್ವಿಸಸ್ ಸರ್? ನಮ್ದು ಒಂದು ಎಷ್ಟು ನಾನು ಹೇಳ್ದಂಗೆ ಒಂದು 10-15 ಇಯರ್ಸ್ ಇಂದ ಮಾಡ್ತಾ ಇದ್ದೆ. ಸೊ ಇನಿಷಿಯಲ್ FTA ನಲ್ಲಿ ಪ್ರಾಬ್ಲಮ್ ಬರೋದು ಸಿಗ್ನಲ್ ಅವರು ಕೋಡ್ ಚೇಂಜ್ ಮಾಡಿದಾಗ ಪ್ರಾಬ್ಲಮ್ ಆಗೋದು. ಇನಿಷಿಯಲ್ ಆಗಿ ಅಷ್ಟೊಂದು ಕಷ್ಟ ಇರ್ತಾ ಇರ್ಲಿಲ್ಲ. ಹ್ಯಾಕ್ ಮಾಡ್ಬಿಡೋರು, ಮಾಡೋರು, ಏನೋ ಕ್ರ್ಯಾಕ್ ಮಾಡ್ಬಿಟ್ಟು ಏನೋ ಮಾಡೋರು. ಆಮೇಲೆ ಗೊತ್ತಾಯ್ತು, ಎಸ್ಪೆಷಲಿ ಅಮೆರಿಕನ್ ಸ್ಟ್ರಿಕ್ಟ್ ಮಾಡಿದ್ರು. ಆವಾಗ ಎವ್ರಿ ಇಯರ್ ಚೇಂಜ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಹಂಗೂ ಜನ ಇದಾರೆ ಮಾಡೋರು. ಏನೇ ಮಾಡಿದ್ರು ನೀವು ಅದನ್ನ ಬ್ರೇಕ್ ಮಾಡೋದಕ್ಕೆ ಜನ ಇದ್ದೇ ಇರ್ತಾರೆ. ಸೊ ಈ ಸ್ಕ್ಯಾಮು ಹ್ಯಾಕು ಇದರಲ್ಲೂ ಕೂಡ ನಡೆಯುತ್ತೆ. ಹ್ಯಾಕ್ ಮಾಡಿದ್ರೆ ಅವಾಗ ಹೇಳಿ 32 ಆಲ್ಫಾ ನ್ಯೂಮರಿಕ್ ಕೋಡ್ಸ್ ಇರೋದು. ಅದನ್ನ ಎಲ್ಲೋ ಕೂತ್ಕೊಂಡು ಚೈನಲ್ಲೋ ಇಲ್ಲ ಕೊರಿಯಲ್ಲೋ ಇಲ್ಲ ಎಲ್ಲ ಐಸ್ಲ್ಯಾಂಡ್ ಅಲ್ಲೋ ಎಲ್ಲ ಕೂತ್ಕೊಂಡು ಹ್ಯಾಕ್ ಮಾಡೋರು. ಅದನ್ನ ಅವರು ಡಿಸ್ಟ್ರಿಬ್ಯೂಟರ್ಸ್ ಕಳ್ಸೋರು, ಅವರು ಮಾಡ್ಬಿಡೋರು, ರೀಸೆಟ್ ಮಾಡೋರು. ಕರೆಕ್ಟ್. ಅದು ಒಂದು ಮಾತ್ರ ಪ್ರಾಬ್ಲಮ್ ಆಗೋದು. ಅದಿಲ್ದಿರ ನಾರ್ಮಲ್ ಆಗಿ ಸಿಸ್ಟಮ್ ಓಲ್ಡ್ ಆದ್ರೆ, ನಿಮ್ ಪ್ಲಾಟ್ಫಾರ್ಮ್ ಓಲ್ಡ್, ಬಾಕ್ಸ್ ಓಲ್ಡ್ ಆದ್ರೆ ಅದು ಪ್ರಾಬ್ಲಮ್ ಆಗೋದು. ಅದ್ ಬಿಟ್ರೆ ಯೂಶಲ್ ಆಗಿ ಪ್ರಾಬ್ಲಮ್ ಬರ್ತಾ ಇದ್ದಿದ್ದು ಬರೇ ಕೋಡ್ ಚೇಂಜ್ ಆಗೋದು. ಓಕೆ. ಸೊ ಈಗ ನಿಮ್ಮ IPTV ಸರ್ವಿಸ್ ನ ತಗೋಬೇಕಾದ್ರೆ ಯಾರಾದ್ರೂ ಹೊಸಬ್ರಾಗಿರ್ಬೋದು, ನ್ಯೂ ಕಮರ್ ಆಗಿರ್ಬಹುದು, ಅಥವಾ ಇಲ್ಲಿರೋರೇ ಆಗಿರ್ಬೋದು, ಏನು ಪ್ರೊಸೀಜರ್ಸ್ ಇರುತ್ತೆ ಸರ್ ಇದನ್ನ? ಯೂಶಲ್ ಆಗಿ ನಮ್ಮ ಇದು ಮಾತಾಡ್ತೀನಿ ನಾನು. ನಮ್ಗೇನಿಲ್ಲ, ಒಂದು ಹೆಸರು, ಯಾಕಂದ್ರೆ ರಿಜಿಸ್ಟರ್ ಮಾಡ್ಬೇಕಾಗುತ್ತೆ ಸಬ್ಸ್ಕ್ರಿಪ್ಷನ್ಗೆ. ಹೆಸರು, ಫೋನ್ ನಂಬರು, ಇಮೇಲು, ಆಮೇಲೆ ನಿಮ್ಮ ಪ್ಲಾಟ್ಫಾರ್ಮ್ ಏನಿದೆಯೋ, ಯೂಶಲ್ ಆಗಿ ಬಾಕ್ಸ್ ಇಲ್ಲ ಆಪ್, 2 ಪ್ಲಾಟ್ಫಾರ್ಮ್. ಯಾಕಂದ್ರೆ IPTV ಇಸ್ ಜಸ್ಟ್ ಅ ಸಿಗ್ನಲ್ ಅಲ್ವಾ, ಅದನ್ನ ಕನ್ವರ್ಟ್ ಮಾಡಿ ಒಂದು ಡಿಜಿಟಲ್ ಮೂವಿ ತರ ಡಿಸ್ಪ್ಲೇ ಮಾಡಕ್ ಔಟ್ಪುಟ್ ಪ್ಲಾಟ್ಫಾರ್ಮ್ ಬೇಕು. A platform can be either a box or an app. Yes. So app ಅನ್ನ ನಾವು ಸೇಲ್ ಮಾಡಲ್ಲ, ಯಾಕಂದ್ರೆ ಆಪ್ ಎಲ್ಲ ಕ್ರಿಯೇಟ್ ಮಾಡಿ ಅವರು ಕ್ರಿಯೇಟ್ ಮಾಡಿದವ್ರು ಇರ್ತಾರೆ, ಅವ್ರು ಮಾಡ್ಕೋತಾರೆ. ಬಟ್ ಬಾಕ್ಸ್ ಇಟ್ಸ್ ಲೈಕ್ ಅ ಪ್ರಾಡಕ್ಟ್, ಅದನ್ನ ಬಾಕ್ಸ್ ಸೆಲ್ ಮಾಡ್ತೀನಿ ನಾನು. ಸೊ ನಿಮ್ ಬಾಕ್ಸ್ ತಗೊಂಡಿದ್ರೆ ಬಾಕ್ಸ್ ನಲ್ಲಿ ಮ್ಯಾಕ್ ಅಡ್ರೆಸ್ ಇರುತ್ತೆ. ಮ್ಯಾಕ್ ಅಡ್ರೆಸ್ ಮೇಲೆ ವರ್ಕ್ ಆಗೋದು ಟಿವಿ. ಈವನ್ ಆಪ್ ಕೂಡ ಮ್ಯಾಕ್ ಅಡ್ರೆಸ್ ಮೇಲೆ. ಬಟ್ ಆಪ್ದು ಮ್ಯಾಕ್ ಅಡ್ರೆಸ್ ಸಿಸ್ಟಮ್ ಅಲ್ಲಿ ಅದು ಆಪ್ ನ ನೀವು ಪರ್ಚೇಸ್ ಮಾಡಿದಾಗ ಇಲ್ಲ ಡೌನ್ಲೋಡ್ ಮಾಡಿದಾಗ ಅದ್ರ ಜೊತೆ ಅದು ಕ್ರಿಯೇಟ್ ಆಗಿ ಬರುತ್ತೆ. ಸೊ ಬಟ್ ಇದರಲ್ಲಿ ಹಿಂದ್ಗಡೆ ಹಾಕಿರ್ತಾರೆ ಸ್ಟಿಕ್ಕರ್. ರೈಟ್. ಮ್ಯಾಕ್ ಅಡ್ರೆಸ್ ಬೇಕಾಗುತ್ತೆ. ಒಂದು ಬಾಕ್ಸ್ ಎಷ್ಟು ವ್ಯಾಲಿಡೇಷನ್ ಇರುತ್ತೆ ಸರ್? ಎಷ್ಟು? ಎಲೆಕ್ಟ್ರಾನಿಕ್ಸ್ ಐಟಮ್, ಇಟ್ ಕ್ಯಾನ್ ಆಲ್ವೇಸ್ ಗಿವ್ ಯು ಗುಡ್ ಲೈಫ್. ಮೇಬಿ ಲೈಕ್ 7 to 10 years 100% ಹೋಗುತ್ತೆ. ಸೊ ನೀವು ಈಗ ಕಸ್ಟಮರ್ಸ್ಗೆ ಪ್ಯಾಕೇಜಸ್ ರೀತಿನಲ್ಲಿ ನೀವು ಪ್ರೊವೈಡ್ ಮಾಡ್ತೀವಿ. ಕೆಲವರು ನೋಡಿ, ಇವಾಗ ನಾವು ಲೈಕ್ ಸೌತ್ ಇಂಡಿಯನ್ಸ್, ನಾವು ಹೇಳ್ದಂಗೆ ಎಲ್ಲ ಭಾಷೆ ನಮ್ಗೆ ಅರ್ಥ ಆಗುತ್ತೆ. ನಮ್ಗೆಲ್ಲ ಬಹು ಭಾಷಾ ಬೇಕು, ನಮ್ಗೆಲ್ಲ ಬೇಕಾಗುತ್ತೆ. ಬಟ್ ಪಂಜಾಬೀಸ್ ಫಾರ್ ಎಕ್ಸಾಂಪಲ್ ಅಂದ್ರೆ ಅವರು ಪಂಜಾಬಿ ಇಲ್ಲ
ಹಿಂದಿ ತಗೋತಾರೆ, ಹ್ಮ್ ಸ್ಪೋರ್ಟ್ಸ್ ತಗೋತಾರೆ, ಹ್ಮ್ ಪ್ಲಸ್ ಅವ್ರದ್ದು ರಿಲಿಜಿಯಸ್ ಇದೆ, ಗುರ್ಬಾನಿ ಟೈಪ್ ರಿಲಿಜಿಯಸ್ ಡಿವೋಷನಲ್ ಸಾಂಗ್ಸ್ ಇದೆಲ್ಲ ಆ ಥರದ್ದು ಅದು ತಗೋತಾರೆ. ಹ್ಮ್ ಟ್ಯಾಮಿಲಿಯನ್ಸ್ ಬಂದ್ರೆ ಅವ್ರಿಗೆ ಬೇರೆ ಭಾಷೆ ಏನು ಗೊತ್ತಿರಲ್ಲ, ಹ್ಮ್ ಎಕ್ಸ್ಕ್ಲೂಸಿವ್ಲಿ ತಮಿಳ್ ಹೇಳ್ತೀನಿ, ಅವರು ತಮಿಳ್ ತಗೋತಾರೆ, ಹ್ಮ್ ಕ್ರಿಕೆಟ್ ತಗೋತಾರೆ ಪ್ರಾಬಬ್ಲಿ. ಹ್ಮ್ ಅದು ಬಿಟ್ರೆ ಮೇ ಬಿ ಇಂಟರ್ನ್ಯಾಷನಲ್ ಚಾನಲ್ಸ್, ರೈಟ್. ಸೊ ನ್ಯೂಸ್ ಚಾನಲ್ಸ್. ಸೊ ಎಲ್ಲಾ ಭಾಷೆನೂ ತಗೊಂಡ್ರೆ ಇಂತಿಷ್ಟು ಕನ್ಸೆಷನ್ ಇದೆ ಅಥವಾ ಇಂತಿಷ್ಟಕ್ ಮಾತ್ರ ಇದೆ, ಆತರ ಏನಾದ್ರು ಇದೆಯಾ ಸರ್? ಲೈಕ್ ಎಲ್ಲಾರು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಅದು ಕೆಲವರು ಕೊಡ್ತಾರೆ ಅಫ್ಕೋರ್ಸ್. ರೈಟ್. ನಾನು ಕೊಡ್ತೀನಿ. ಇವಾಗ ನಾರ್ಮಲ್ ಆಗಿ ಪರ್ ಮಂತ್ ಇಷ್ಟು ಅಂತ ಚಾರ್ಜ್ ಮಾಡ್ತೀವಿ, ಯಾಕಂದ್ರೆ ಡಿಪೆಂಡ್ ಆಗುತ್ತೆ. ಕೆಲವರು ಲಾಂಗ್ ಟರ್ಮ್ ತಗೊಳಕ್ ಇಷ್ಟಪಡಲ್ಲ, ಕೆಲವರು ಮಂತ್ಲಿ ಹೋಗ್ತಾರೆ, ಕೆಲವರು 3 months ಒನ್ಸ್ ತಗೋತಾರೆ, 2 months ಬೇಕು ಅಂತಾರೆ. ಯೂಶಲ್ ಆಗಿ 1 month, 3 months, 6 months, 1 year ಆ ತರ ತಗೋತಾರೆ. ಸೊ 1 month ಮಂತ್ಲಿ ತಗೊಂಡ್ರೆ 1 ಆಗ್ಲಿ 3 ಆಗ್ಲಿ 6 ಆಗ್ಲಿ ಸೇಮ್, ಮಂತ್ಲಿ ಬಟ್ ಇಯರ್ ತಗೊಂಡ್ರೆ ಡಿಸ್ಕೌಂಟ್ ಖಂಡಿತ ಕೊಡ್ತೀವಿ. ರೈಟ್. ಸೊ ಇವಾಗ ಯಾರಾದ್ರೂ ಕಸ್ಟಮರು ಕ್ವೈರೀಸ್ಗೆ ಬರ್ತಾರೆ ನಿಮ್ಗೆ, ನಾರ್ಮಲ್ ಆಗಿ ಕಸ್ಟಮರ್ಸ್ ಇಂದ ಯಾವ ರೀತಿ ಕ್ವೆಶನ್ಸ್ ಇರುತ್ತೆ ಸರ್? ಬಹಳಷ್ಟು ಪ್ರಾಬ್ಲಮ್. ಯಾಕಂದ್ರೆ ಎಸ್ಪೆಷಲಿ ನಮ್ಮ ಸೌತ್ ಇಂಡಿಯನ್ಸ್ ಹೇಳ್ತೀನಿ, ಟೆಕ್ನಾಲಜಿಲಿ ಬಹಳಷ್ಟು ಸ್ಮಾರ್ಟ್ ಜನ. ಸೊ ಬಾಕ್ಸ್ ಪ್ರಿಫರ್ ಮಾಡಲ್ಲ ಅವರು. ಯಾಕೆ ಸರ್? ಏನ್ ಕಾರಣ ಇರಬಹುದು ಅಂತೀರಿ? ಟೆಕ್ನಾಲಜಿ ಅವರು. ಓಕೆ. They want everything like technology ಇರಬೇಕು. ಸ್ಮಾರ್ಟ್ ಟಿವಿ, ಟೆಕ್ನಾಲಜಿ ಅಂದ್ರೆ ಸ್ಮಾರ್ಟ್ ಟಿವಿ ಬೇಸ್ಡ್, 4K ಬೇಸ್ಡ್. ಇವಾಗೆಲ್ಲ AI 4K ಎಲ್ಲ ಆಪ್ಸ್ ಎಲ್ಲ ಬರುತ್ತೆ. ಬಾಕ್ಸ್ ಕೂಡ ಅದೇ ಹೈ ಕ್ವಾಲಿಟಿ ಇದೆ. ಬಟ್ ಅದೇ ಹೇಳ್ದಂಗೆ ದೇ ಆರ್ ಆಲ್ ಸಾಫ್ಟ್ವೇರ್, ಅದು ಇದು ಹೈ ಲೆವೆಲ್ ಎಜುಕೇಟೆಡ್. ಲೈಕ್ ದೇ ಪ್ರಿಫರ್ ಆಪ್ಸ್, ದೇ ಪ್ರಿಫರ್ ಟೆಕ್ನಾಲಜಿ. ಸುಮ್ಮನೆ ಈ ತರ ಬಾಕ್ಸ್ ಒಂದು ತಗೊಂಡು ಅದನ್ನ ಹುಕ್ ಮಾಡೋದಕ್ಕಿಲ್ಲ ಇಂಟ್ರೆಸ್ಟ್. ಅಂದ್ರೆ ಲೈಕ್ ದೇ ಪ್ರಿಫರ್ ಇಟ್. ಲಾಟ್ ಆಫ್ ಇಂಡಿಯನ್ಸ್, ಜಸ್ಟ್ ಸೌತ್ ಇಂಡಿಯನ್ಸ್. ಸೊ ಅವ್ರಿಗೆ. ಬಟ್ ನಾವು ಒಂದು ಪ್ರಾಬ್ಲಮ್ ಅಂದ್ರೆ ಆಪ್ಸ್ ಬಂದು ನಾವು ಸೇಲ್ ಮಾಡಲ್ಲ, ಅದು ಥರ್ಡ್ ಪಾರ್ಟಿ ಐಟಮ್. ವಿ ಹ್ಯಾವ್ ನೋ ಕಂಟ್ರೋಲ್ ಆನ್ ಇಟ್. ಅದ್ರ ಮೇಲೆ ನಮ್ಗೆ ಹಕ್ಕು ಇಲ್ಲ, ಅದನ್ನ ಕಂಟ್ರೋಲು ಇಲ್ಲ ನಮ್ಗೆ. ಕಾಪಿರೈಟ್ಸ್ ಇಶ್ಯೂಸ್ ಬರುತ್ತೆ. ಹೌದು, ಕಾಪಿರೈಟ್ ಬರುತ್ತೆ. ಪ್ಲಸ್ ಟೆಕ್ನಿಕಲ್ ಆಗಿ ಆಪ್ ನ ಯಾವ ತರ ಕ್ರಿಯೇಟ್ ಮಾಡಿದ್ದಾರೆ, ಅದ್ರ ಬ್ಯಾಕ್ ಗ್ರೌಂಡ್ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಸಪೋರ್ಟ್ ಮಾಡಕ್ ಆಗಲ್ಲ, ಅದು ಸಾಧ್ಯನೇ ಇಲ್ಲ. ರೈಟ್. ಬಟ್ ಒಂದು ಜನರಲ್ ನಾಲೆಡ್ಜ್ ಅದ್ರ ಬಗ್ಗೆ ಇದೆ. ಯಾಕಂದ್ರೆ ಪ್ರಾಬ್ಲಮ್ ಆದಾಗ ಅವ್ರ ಆಪ್ ತಗೊಬಹುದು ಅಷ್ಟೇ. ನೀವು ಒಂದ್ಸರಿ ತಗೊಂಡ್ಮೇಲೆ ಅದು ಸರ್ವಿಸ್ ಅಷ್ಟು ಇದಿಲ್ಲ, ಅದು ಲೈಕ್ 90% ಸರ್ವಿಸೇ ಇಲ್ಲ. ಸೊ ನಮಗ್ ಫೋನ್ ಮಾಡಿ, ನಾ ಫಸ್ಟ್ ಆಫ್ ಆಲ್ ನಾನು ಅವ್ರಿಗೆ ಕನೆಕ್ಷನ್ ಕೊಡುವಾಗ ಸಬ್ಸ್ಕ್ರಿಪ್ಷನ್ ಹೇಳ್ತೀನಿ, ನೋಡಿ ನಮ್ ಸಪೋರ್ಟ್ ಮಾಡಕ್ ಆಗಲ್ಲ, ನೀವು IPTV ಪ್ರಾಬ್ಲಮ್ ಇದೆ ನಮ್ದು ಓಡ್ತಾ ಇಲ್ಲ ಅಂತಂದ್ರು. IPTV ಹೆಂಗಂತಂದ್ರೆ ಅದು ಒಂದೇ ಸಿಗ್ನಲ್ ಕ್ರಿಯೇಟೆಡ್ ಫಾರ್ ಎವ್ರಿಬಡಿ ಅಲ್ವಾ? ಪ್ಯಾಕೆಟ್ಸ್ ಆಗಿ ಅವ್ರವ್ರ ಇಂಡಿವಿಜುವಲ್ ಕಂಟ್ರೋಲ್ ಸರ್ವರ್ ಒಂದೇ. ಸರ್ವರ್ ಅಲ್ಲಿ ಪ್ರಾಬ್ಲಮ್ ಆದ್ರೆ ಎಲ್ಲರಿಗೂ ಎವ್ರಿ ಸಿಂಗಲ್ ಪರ್ಸನ್ ಪ್ರಾಬ್ಲಮ್ ಆಗುತ್ತೆ. ಒಬ್ಬರಿಗೆ ಪ್ರಾಬ್ಲಮ್ ಆಯ್ತು ಅಂದ್ರೆ ದಟ್ ಇಸ್ ರಿಲೇಟೆಡ್ ಓನ್ಲಿ ಟು ಹಿಮ್. The rest of the 99,000 people are same. Like it's working fine ಅಲ್ವಾ? ಹಾಗಾಗಿ ಕಂಪ್ಲೇಂಟ್ ಮಾಡ್ತಾರೆ. ಇದು ವೆರಿ ಅನ್ಸ್ಟೇಬಲ್ ಆಪ್. ಚೀಪು, ಬಹಳಷ್ಟು ಚೀಪ್ ಅಂದ್ರೆ ನೀವು ಫ್ರೀగా ಡೌನ್ಲೋಡ್ ಮಾಡ್ಕೋಬಹುದು. ಕರೆಕ್ಟ್ ಸರ್, ಅದೇ. ಹಾಗಾಗಿ ಫ್ರೀ ಅಂದಾಗ ಏನೇ ಆಗ್ಲಿ ಅದಕ್ಕೆ ಬಹಳಷ್ಟು ತೊಂದರೆನೇ ಇರುತ್ತೆ. ರೈಟ್. ಹಾಗಾಗಿ ಆದ್ರೂ ಫೋನ್ ಮಾಡ್ತಾರೆ, ಅಪ್ಪ ನನ್ಗೆ ಏನು ಸಪೋರ್ಟ್ ಮಾಡಕ್ ಆಗಲ್ಲ, ಟೆಕ್ನಿಕಲ್ ಆಗಿ ನಾನು ಬಾಕ್ಸ್ ಆದ್ರೆ ನಮ್ಮದು ಕಂಟ್ರೋಲ್ ಅಲ್ಲಿ ಇರುತ್ತೆ, ನಮ್ಮದು ನಮ್ಮ ಕಂಟ್ರೋಲ್ ಇದೆ, ನಮ್ಮ ಸರ್ ಡಿಸ್ಟ್ರಿಬ್ಯೂಟರ್ ಹೋಲ್ಸೇಲ್ ಹಾಗಾಗಿ ಏನೋ ಹೆಲ್ಪ್ ಮಾಡ್ತಾರೆ. ಇದು ಮಾಡಕ್ ಆಗಲ್ಲ. ಆದ್ರೂ ನಮ್ 99% ನಾನು ಟ್ರೈ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ. ಅಂಡ್ ಹೇಳ್ದಂಗೆ 99% ಗೆ ಹೆಲ್ಪ್ ಆಗತ್ತೆ, ಇನ್ನು 1%ಗೆ ವರ್ಕೇ ಆಗಲ್ಲ. ಏನ್ ಮಾಡಿದ್ರು ಅವ್ರಿಗೆ ಬೇರೆ ಆಲ್ಟರ್ನೇಟ್ ಸಜೆಸ್ಟ್ ಮಾಡ್ತೀನಿ, ವರ್ಕೌಟ್ ಆಗತ್ತೆ, ಏನಿಲ್ಲ. ಬಟ್ ನಾವು ಇಂಡಿವಿಜುವಲ್ ಆಗಿ ಅದ್ರೊಳಗಡೆ ಹೋಗಿ ನಾವು ಹೆಲ್ಪ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ದೇರ್ ಆರ್ ಅದರ್ ways to control over the process. ಅದು ಅದಕ್ಕೆ ಬೇರೆ ರೂಟ್ ಇದೆ, ಅದನ್ನ ಮಾಡ್ಕೊಂಡು ಹೋಗಿ. ರೈಟ್ ಸರ್. ಈಗ ನಾನು ಹಲವಾರು ಶೋಸ್ ನೋಡಿದೀನಿ, ಯಾಕಂದ್ರೆ ನಾನು ಕೂಡ IPTV ಸರ್ವಿಸಸ್ ನ ತಗೊಂಡಿರೋದ್ರಿಂದ. ಸೊ ಈ ಲೈವ್ ಶೋಸ್ ಗಳು ನಡೀತಾ ಇರತ್ತೆ ಇಂಡಿಯಾದಲ್ಲಿ, ಲೈವ್ ಪ್ರೋಗ್ರಾಮ್ಸ್ ನಡೀತಾ ಇರತ್ತೆ. ಸೊ ಅದ್ರ ಬಗ್ಗೆ ಅದು ಹೆಂಗೆ ಟೆಲಿಕಾಸ್ಟ್ ಮಾಡ್ಲಿಕ್ಕೆ ಆಗತ್ತಾ, ಏನ್ ಕತೆ ಸರ್? ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಕೊಡಕ್ಕೆ? ಖಂಡಿತ ಆಗತ್ತೆ. ಲೈವ್ 2 ತರ ಇರುತ್ತೆ. ಒಂದು ಲೈವ್ ಆಗತ್ತೆ, ಇನ್ನೊಂದು ಕಾಪಿರೈಟೆಡ್ ಇರುತ್ತೆ, ಸ್ಪಾನ್ಸರರ್ಸ್ ಇರ್ತಾರೆ, ಡಿಲೇಡ್
ಟೆಲಿಕಾಸ್ಟ್ ಲೈವ್ ಡಿಲೇಡ್ ಲೈಕ್ ಎಸ್ಪೆಷಲಿ ಲೈಕ್ ಕ್ರಿಕೆಟ್ ಅಂತ ಆ ತರ ಎಲ್ಲ IPL GPL ತರ ಇರುತ್ತಲ್ಲ ಅವೆಲ್ಲ ಥೌಸಂಡ್ಸ್ ಆಫ್ ಕ್ರೋರ್ಸ್ ಕೊಟ್ಟು ತಗೊಂಡಿರ್ತಾರೆ ಅಲ್ವಾ. ಲೈಕ್ ಸೋನಿ ಆಗಲಿ ಪರ್ಚೇಸ್ ಮಾಡ್ತಾರೆ ಔಟ್ರೈಟ್ ಆಗಿ ಆಲ್ಮೋಸ್ಟ್ 1200 crore 1500 crore ಸ್ಪಾನ್ಸರ್ಶಿಪ್ ಟೈಪ್ ಅದಲ್ಲ. ಹಾಗಾಗಿ ಅವರ ದುಡ್ಡನ್ನ ಸ್ಪಾನ್ಸರ್ ಮಾಡಿದ್ರು, ಅವ್ರ ದುಡ್ಡನ್ನ ಅವರು ಮಾಡ್ಕೋಬೇಕಲ್ವಾ. ಅವರು ಡಿಜಿಟಲ್ ರೈಟ್ಸ್ ಎಲ್ಲರಿಗೂ ಕೊಟ್ಟಿರ್ತಾರೆ ಅವ್ರಿಗೆ ಅಂತ. ಹಾಗಾಗಿ ಆಯಾ ಡಿಜಿಟಲ್ ರೈಟ್ಸ್ ಇಲ್ದೇ ಇರೋರು ಲೈವ್ ಸ್ಪಾನ್ಸರ್ ಮಾಡಕ್ ಆಗಲ್ಲ. ಸೊ ಡಿಲೇಡ್ ಲೈಕ್ 10 seconds ಡಿಲೇ 20 seconds ಡಿಲೇ ಆ ತರ ಡಿಲೇಡ್ ಇರುತ್ತೆ. ಬಟ್ ಲಿಟ್ರಲಿ ಲೈವ್ ಅದು. ಇವಾಗ ನಿಮ್ಗೆ ಬಫರಿಂಗ್ ಪ್ರಾಬ್ಲಮ್ ಆದ್ರೆ ಇಂಟರ್ನೆಟ್ ಅಲ್ಲಿ ಲೈವ್ ಹಂಗೆ ಒಂದ್ ನಿಮಿಷದಲ್ಲಿ ಲೈಕ್ ಯು ಆರ್ ಬಿಹೈಂಡ್ ಬಫರಿಂಗ್ ಬಿಹೈಂಡ್ 10 seconds ಇರ್ತೀರಾ. ಅದೇ ಸೇಮ್ ಏನ್ ಡಿಫ್ರೆನ್ಸ್ ಏನ್ ಇರಲ್ಲ. ಬಟ್ ಆಸ್ as their rights they will do that but without delayed. ಸೊ ಆಸ್ ಯು ಮೆನ್ಷನ್ಡ್ ಕಾಪಿ ರೈಟ್ಸ್ ಅಂತ ಬಂದಾಗ ಯಾವುದೇ ಒಂದು ಸ್ಪಾನ್ಸರ್ಸ್ ಇರ್ತಾರೆ ಅಥವಾ ಶೋ ಇರತ್ತೆ, ಅದರಿಂದ ನಿಮ್ಗೆ ಕಾಪಿ ರೈಟ್ಸ್ ಎಷ್ಟು ಮುಖ್ಯ ಆಗತ್ತೆ, ಅದನ್ನ ತಗೊಳ್ಬೇಕಾದ್ರೆ ಏನೆಲ್ಲ ಸ್ಟ್ರಗಲ್ಸ್ ಇರುತ್ತೆ ಸರ್? ಬಹಳಷ್ಟು ಮುಖ್ಯ. ಕಾಪಿ ರೈಟ್ಸ್ ಇಸ್ ಎವ್ರಿಥಿಂಗ್. ಯಾಕಂದ್ರೆ ನೀವು ಇನ್ನೊಬ್ರು ವಸ್ತುನ ಯೂಸ್ ಮಾಡ್ಬೇಕಂದ್ರೆ ನಿಮ್ದಾಗಿ ಯೂಸ್ ಮಾಡ್ಬೇಕಾದ್ರೆ ಹೇಗೆ ತಗೋಬೇಕಲ್ವಾ, ಹಾಗಾಗಿ ಕನ್ಸೆಂಟ್ ಇರ್ಬೇಕು. ಎಸ್ ಬಟ್ ಅದನ್ನ 90% ಜನ ಲೈಕ್ ಅಷ್ಟೊಂದು ಸೀರಿಯಸ್ ಆಗಿ ತಗೊಳಕ್ ಹೋಗಲ್ಲ. ಬಿಕಾಸ್ ಎಲ್ರಿಗೂ ಗೊತ್ತು ಏನೇ ತಗೊಂಡ್ರು ಅದಾಗೆ ಆಗತ್ತೆ, ಸಾಧ್ಯನೇ ಇಲ್ಲ. ಸೊ ಎಲ್ರಿಗೂ ಗೊತ್ತು ಆಗತ್ತೆ ಅಂತ ರಿಲ್ಯಾಕ್ಸ್ಡ್ ಆಗಿ ಇರ್ತಾರೆ ಅಂಟಿಲ್ ಅನ್ಲೆಸ್ ತಮಗೆ ಏನಾನ ಲೈಕ್ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದಾಗ, ಎಕ್ಸ್ಟ್ರೀಮ್ ಲಾಸ್ ಆದಾಗ, ಆತರ ಆದಾಗ ಆಕ್ಷನ್ ತಗೋತಾರೆ. ಈಗ ಹೇಳಿದ್ನಲ್ಲ ಟಾರೆಂಟ್ಸ್ ಅಂತ ಎಕ್ಸಾಂಪಲ್. ಮುಂಚೆ ಮ್ಯೂಸಿಕ್ ಎಷ್ಟು ಡೌನ್ಲೋಡ್ ಮಾಡೋರು ಅಂತಂದ್ರೆ ಟಾರೆಂಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ಬಿಡೋರು, ಯಾರು ದುಡ್ಡು ಕೊಡ್ತಾ ಇರಲಿಲ್ಲ. ಫುಲ್ ಐಫೋನ್ ಅಲ್ಲಿ ಎಲ್ಲ ಫುಲ್ ಮ್ಯೂಸಿಕ್ ಐಪಾಡ್ ಇದೆಲ್ಲ ಬರೋದಲ್ಲ, ಥೌಸಂಡ್ಸ್ ಆಫ್ ಮ್ಯೂಸಿಕ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿರೋರು. ಪಾಪ ಎಲ್ಲರಿಗೂ ಲಾಸ್ ಆಗೋದಲ್ಲ. ಅಮೆರಿಕನಲ್ಲಿ ಅವಾಗ ಸ್ವಲ್ಪ ಟೈಟ್ ಮಾಡಿದ್ರು, ಹಾಗಾಗಿ ಸ್ಟಾಪ್ ಆಗೋಯ್ತು, ಕಂಪ್ಲೀಟ್ ವೈಪ್ ಔಟ್ ಆಗೋಯ್ತು. ಅದು ಚೀಪು ಮಾಡ್ಬಿಟ್ರು. 99 cents you can download a music. Like 99 cents ಯಾವನ್ ಮಾಡ್ಕೊಳ್ಳೋದು, ಆಲ್ಮೋಸ್ಟ್ ಫ್ರೀ ಲೆಕ್ಕನೇ ಅಲ್ವಾ. ಕೆಲವೊಂದು ಮಾಡಿದ್ರು ಅವರು ಬೆನಿಫಿಟ್ ಆಗಿ. ಸೊ ಹಾಗಾಗಿ ಅದು ನಿಂತೋಯ್ತು ಅದು ಟಾರೆಂಟ್ಸ್ ಎಲ್ಲ. ಇದು ಲೈವ್ ಚಾನೆಲ್ಗಳು ಸಿಗ್ನಲ್ ಇದೆ ತಗೊಳ್ಬೇಡಿ ಅಂತ ಯಾವ್ದು ಏನ್ ರೂಲ್ಸ್ ಇಲ್ಲ, ತಗೋತಾ ಇದಾರೆ, ಮಾಡ್ಕೋತಾ ಇದಾರೆ. ಅದಕ್ಕೆ ಕನ್ನಡನಲ್ಲಿ ಯಾವತ್ತು ಬಂದೋಬಸ್ತ್ ಮಾಡಿ ಬಂದ್ ಮಾಡ್ತಾರೋ ಅವತ್ತವರೆಗೂ ಓಡ್ತಾ ಇರತ್ತೆ, ಹೋಗ್ತಿರತ್ತೆ. ಸೊ ಸುಮಾರು ಎಷ್ಟು ರೀಜನಲ್ ಏರಿಯಾಸ್ಗೆ ನೀವು ನೀವು ಕವರ್ ಮಾಡ್ತೀರಿ ಸರ್ ನಿಮ್ಮ ಸರ್ವಿಸಸ್ ನ? ನಾವು ಸದ್ಯಕ್ಕೆ ಒಟಾವಾ ಇಂದ ವ್ಯಾಂಕೂವರ್ ವರ್ಗು ವಾವ್ ಇದಾರೆ ಕಸ್ಟಮರ್ಸ್. ಓಕೆ, ಸುಮಾರು ಇನ್ ಅಂಡ್ ಅರೌಂಡ್ ಎಷ್ಟು ಕೌಂಟೆಬ್ಲಿ ಎಷ್ಟು ಕಸ್ಟಮರ್ಸ್ ಇರಬಹುದು ಸರ್? 250 ವಾವ್, ರೈಟ್ ನೋಡಿ, ಅಷ್ಟು ಸರ್ವಿಸ್ಗೆ ಡಿಮ್ಯಾಂಡ್ ಇದೆ ನಿಮ್ಗೆ ಅಂತ. ರೈಟ್. ಸೊ ಆಚೆ ಕಡೆಯಿಂದನೂ ಇದಾರೆ ಕಸ್ಟಮರ್ಸ್, ಬಟ್ ಅದು ಅಷ್ಟೇ ಹೇಳ್ಬಯಸ್ತೀನಿ. ಸೊ ಯಾರೇ ಕಸ್ಟಮರ್ ನಿಮ್ಮ ಸರ್ವಿಸಸ್ ನ ತಗೋಬೇಕಂದ್ರೆ ಏನ್ ಮುಖ್ಯ ಆಗತ್ತೆ ಸರ್? ಅದೇ ಹೇಳಿದ್ನಲ್ಲ, ಬಾಕ್ಸ್ ಇರ್ಬೇಕು. ನಮ್ಗೆ ಏನಿಲ್ಲ, ನಮ್ದು ಚೆನ್ನಾಗಿರೋದ್ರಿಂದ ಬರ್ತಾರೆ. ನಮ್ದು ಯೂಶಲ್ ಆಗಿ ಬಾಕ್ಸ್ ನಮ್ದಿಲ್ಲ ಅಂದ್ರೂ ನಮ್ಗೆ ಬೇರೆ ಡಿಮಾಂಡ್ಸ್ ಇಲ್ಲ, ನಮ್ಮ ಹತ್ರನೇ ಇಟ್ಕೋಬೇಕು, ನಮ್ಮ ಹತ್ರನೇ ಮಾಡ್ಬೇಕು ಅಂತ. ಹಾಗಾಗಿ ಫ್ಲೆಕ್ಸಿಬಲ್. ಬಾಕ್ಸ್ ತಗೊಂಬನ್ನಿ, ಇಲ್ಲ ಅಂದ್ರೆ ಬಾಕ್ಸ್ ತಗೊಳ್ಳಿ, ಇಲ್ಲ ಅಂದ್ರೆ ಆಪ್ ಡೌನ್ಲೋಡ್ ಮಾಡಿ, ಇಲ್ಲ ಅಂದ್ರೆ ಕಷ್ಟ ಆದ್ರೆ ಹೇಳಿ. ಬಟ್ ನಾ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ನಾವು ಡೆಲಿವರಿ ಮಾಡ್ತೀನಿ, ಮನೆಗೆ ತಗೊಂಡೋಗಿ ಕೊಡ್ತೀನಿ. ಜನ ಇಲ್ಲಿ ಮಿಸ್ಸಸ್ ಆಗಲ್ಲ ಫೋನ್ ಮಾಡ್ತಾರೆ, ಬಟ್ ನನ್ಗೆ ಒಟ್ಟವಾಗ ತಂದು ಕೊಡು ಅಂದ್ರೆ ಆಗಲ್ಲ. ಅದರಿಂದ ಒಂದು ಈಸಿ ನಮ್ಮ ಹತ್ರ ತಗೊಂಡ್ರೆ ಎಲ್ಲ ತರ. ರೈಟ್. ಈಗ ಒಂದು ವೆರಿ ಕ್ಯೂರಿಯಸ್ ಪ್ರಶ್ನೆ ಸರ್. ಸೊ ಈಗ ಯಾರಾದ್ರೂ US ಅಲ್ಲಿ ಇರ್ತಾರೆ ಅಥವಾ ಇನ್ಯಾವುದೋ ಒಂದು ಕಂಟ್ರಿನಲ್ಲಿ ಇರ್ತಾರೆ, ಅಲ್ಲಿ ಇದೇ IPTV ಸರ್ವಿಸಸ್ ನ ತಗೊಂಡಿರ್ತಾರೆ, ಇನ್ವೆಸ್ಟ್ ಮಾಡಿ ಬಾಕ್ಸ್ ನ ತಗೊಂಡಿರ್ತಾರೆ. ಸಡನ್ ಆಗಿ ದೇ ವಿಲ್ ಬಿ ಟ್ರಾನ್ಸ್ಫರ್ ಟು ಕ್ಯಾನಡಾ. ಸೊ ಅದನ್ನೇ ರಿಟೈನ್ ಮಾಡಬಹುದಾ ಅಥವಾ ಹೆಂಗ್ ಬರುತ್ತೆ ಸರ್ ಪ್ರೊಸೀಜರ್ ಅದು? ದಟ್ಸ್ ಅ ಗುಡ್ ಕ್ವೆಶ್ಚನ್. ಕೆಲವೊಂದ್ ಕಡೆ ಏನಾಗುತ್ತೆ, ಇಶ್ಯೂ ಆಗತ್ತೆ, ಅದು ವೈಫೈ ಪ್ರಾಬ್ಲಮ್, ಅದು ಇದು ಪ್ರಾಬ್ಲಮ್ ಆಗಿ ಇಶ್ಯೂ ಆಗುತ್ತೆ. ಇಲ್ಲ ಅಂತಂದ್ರೆ ಅದೇನೋ ಕಂಪ್ಯಾಟಬಿಲಿಟಿ ಏನಾಗುತ್ತೋ ಗೊತ್ತಾಗಲ್ಲ. ಕರೆಕ್ಟ್. ಹೊಸ ಜಾಗಕ್ಕೆ ಈ ಎಕ್ಸಾಂಪಲ್ ಇಲ್ಲಿ ನನ್ನ ಫ್ರೆಂಡ್ ಒಬ್ರು ಇದ್ರು, ಇಲ್ಲೇ ಕಿಚನರಲ್ಲೇ
ಒಂದು 100 ಮೀಟರ್ಸ್ ಹ್ಮ್ ಅಷ್ಟೇ ಇಲ್ಲಿಂದ. ಅವರು ಶಿಫ್ಟ್ ಆದ್ರು, ದೂರದ ಕಂಟ್ರಿಗೂ ಅಲ್ಲ, ಬ್ರಾಂಡ್ಫೋರ್ಡ್ ಶಿಫ್ಟ್ ಆದ್ರು. ಓ ಇಲ್ಲಿಂದ ಅಲ್ಲಿ ಮೂವ್ ಆದಾಗ ಅವ್ರ ಕನೆಕ್ಷನ್ ಪ್ರಾಬ್ಲಮ್ ಆಯ್ತು. ಓ ಗಾಡ್. ಹಾ ಸೊ ಅದನ್ನ ರಿಸೆಟ್ ಮಾಡ್ಬೇಕು ಐಡಿಯಾ ಇದೆ. ಅದನ್ನ ಸಜೆಸ್ಟ್ ಮಾಡಿದೆ, ವರ್ಕ್ ಆಯ್ತು. ಮತ್ತೆ ಅದು ರಿಸೆಟ್ ಆದ್ಮೇಲೆ ಮತ್ತೆ ಎಲ್ಲ ಇನ್ಪುಟ್ ಹಾಕಿ ವೈಫೈ ಕೋಡ್ಸ್ ಎಲ್ಲ ಹಾಕಿ ಮಾಡಿದ್ರೆ ಸರಿ ಹೋಯ್ತು. ಬಟ್ ಆದ್ರೆ ಕೆಲವ್ರಿಗೆ ಸರಿ ಹೋಗದೆ ಇರ್ಬೋದು. ಹಾಗಾಗಿ 99% ಯಾರು ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ಆಸ್ ಲಾಂಗ್ ಆಸ್ ವೈಫೈ ಕನೆಕ್ಷನ್ ಇಲ್ಲ ಇಂಟರ್ನೆಟ್ ಕನೆಕ್ಷನ್. ಸೊ ನಿಮ್ಮ ಸರ್ವಿಸಸ್ ನೇ ಅವರು ರಿಟೈನ್ ಮಾಡ್ಕೋಬಹುದು. ಎಕ್ಸಾಂಪಲ್ ಹೇಳ್ತೀನಿ, ನಾನು ಲಾಸ್ಟ್ 2 years ಅಗೋ ಕಾನ್ಫರೆನ್ಸ್ ಇತ್ತು ನನಗೆ, US ಹೋಗಿದ್ದೆ, ವಾಷಿಂಗ್ಟನ್ಗೆ. ಬಾಕ್ಸ್ ನಾನು ಒಬ್ನೇ ಇದ್ನಲ್ಲ ಅಲ್ಲಿ, ಒಂದು 2 weeks ಇರ್ಬೇಕು, ಅಲ್ಲ 2 weeks ಅಲ್ಲ 2 months ಇದ್ದೆ. ಸೊ ಬೋರ್ ಹೊಡೆಯುತ್ತಲ್ಲ, ಅದು US ಅಲ್ಲಿ ಯಾರು ಫ್ರೆಂಡ್ಸ್ ಇಲ್ಲ ಅಲ್ಲಿ, ನಾನು ಹೋಗೋ ಜಾಗದಲ್ಲಿ. ಇಲ್ಲಿಂದ ಬಾಕ್ಸ್ ಬಿಚ್ಕೊಂಡು ಹೋದೆ ಅಲ್ಲಿಗೆ, ಅಲ್ಲಿ ಹೋಟೆಲ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡು ಅಲ್ಲೇ ನೋಡ್ತಾ ಇದ್ದೆ. ಹಂಗ ಮಾಡ್ಬೋದಾ ಸರ್? ಈಸಿ, ಏನು ಪ್ರಾಬ್ಲಮ್ ಇಲ್ಲ. ವೈಫೈ ಇತ್ತು ಅಷ್ಟೇ. ರೈಟ್, ವೈಫೈ ನೆಟ್ವರ್ಕ್ ಹೋಟೆಲ್ ಅಲ್ಲಿ ವೈಫೈ ಇತ್ತು, ಕನೆಕ್ಟ್ ಮಾಡಿದೆ. ಟಿವಿನೂ ಇತ್ತು, ನನ್ನ ಬಾಕ್ಸ್ ಇಂದ ಕನೆಕ್ಟ್ ಮಾಡಿದೆ, ಕೇಬಲ್, HDMI. ಸೊ ಟೆಕ್ನಿಕಲ್ ನಾಲೆಜ್ ಎಷ್ಟು, ಟೆಕ್ನಿಕಲಿ ಸೌಂಡ್ ಪರ್ಸನ್ ಇರ್ಬೇಕಾ ಸರ್ ಈ ಕೇಬಲ್ ಆಪರೇಷನ್ ಮಾಡ್ಬೇಕು ಅಂತ? ನಾಟ್ ರಿಯಲಿ. ನನಗೆ ಬಹಳಷ್ಟು ಜನ ಹೌಸ್ ವೈಫ್ಸ್ ಫೋನ್ ಮಾಡ್ತಾರೆ. ಬೇಜಾರಾಗಿ ಬರುತ್ತೆ, ಹಲೋ ನಮ್ ಪ್ರೋಗ್ರಾಮ್ ಬರ್ತಾ ಇಲ್ಲ ನೋಡಿ ಸ್ವಲ್ಪ. ಪ್ಲಸ್ ನಾನ್ ಟೆಕ್ನಿಕಲ್, ಲೈಕ್ ಎಲ್ಲ IT ಇರಲ್ಲ ಫೀಲ್ಡ್ ಅಲ್ಲಿ. ನಾನ್ ಟೆಕ್ನಿಕಲ್ ಪೀಪಲ್ ಬರ್ತಾರೆ, ಲೈಕ್ ಲ್ಯಾಂಗ್ವೇಜ್ ಬ್ಯಾರಿಯರ್ ಪೀಪಲ್ ಬರ್ತಾರೆ. ಲೈಕ್ ಸಮ್ಟೈಮ್ಸ್ ನೀವು ಬೇರೆ ಲೈಕ್ ಪಂಜಾಬಿ ಇರ್ತಾರೆ, ಅವ್ರಿಗೆ ಇಂಗ್ಲಿಷ್ ಅಷ್ಟು ಚೆನ್ನಾಗಿ ಬರೋಲ್ಲ, ಬಟ್ ಫೋನ್ ಮಾಡ್ತಾರೆ ಈ ತರ ಹೆಲ್ಪ್ ಮಾಡೋದು, ಸೆಟಪ್ ಮಾಡೋದೆಲ್ಲ. ಒಂದೊಂದ್ಸರಿ ಬಂದು ಬಾಕ್ಸ್ ಇಸ್ಕೊಂಡು ಹೊಟ್ಟೋಗ್ತಾರೆ. ಸೊ ಇನ್ ಬಿಟ್ವೀನ್ ಲೈಕ್ ಯೂಶಲಿ ನಾನು ಹೆಲ್ಪ್ ಮಾಡ್ತೀನಿ, ತಗೊಂಡೋಗಿ ಸೆಟಪ್ ಮಾಡಿ ಎಲ್ಲ ಮಾಡಿ ಡೆಲಿವರ್ ಮಾಡ್ತೀನಿ. ಬಟ್ ಇಲ್ದೇ ಇರೋ ಟೈಮಲ್ಲಿ ಅವ್ರು ಬಂದು ಪಿಕಪ್ ಮಾಡ್ತೀನಿ ಅಂತಾರೆ, ಸೆಟಪ್ ಮಾಡಿ ಇಟ್ಟಿರ್ತೀನಿ, ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ಮನೆಗೆ ಹೋದ್ಮೇಲೆ, ಯಾಕಂದ್ರೆ ನಾ ಸೆಟಪ್ ಮಾಡಿದಾಗ ನನ್ನ ವೈಫೈ ಸೆಟಪ್ ಮಾಡಿರ್ತೀನಿ, ಸೊ ಅವ್ರ ಮನೆಗೆ ತಗೊಂಡೋಗಿ ಸೆಟಪ್ ಮಾಡ್ಬೇಕು, ರೀಸೆಟ್ ಮಾಡ್ಕೋಬೇಕು. ಆ ಟೈಮಲ್ಲಿ ಇಲ್ಲಿಂದಾನೇ ಗೈಡೆನ್ಸ್ ಕೊಡ್ತೀನಿ, ಇಲ್ಲ ವಿಡಿಯೋ ಚಾಟ್ ಮಾಡಿ ಗೈಡೆನ್ಸ್ ಕೊಡ್ತೀನಿ, ಎಲ್ಲ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ. ರೈಟ್. ಕಸ್ಟಮರ್ ಕ್ವೈರೀಸ್ ನ ನಾವು ನಿಮ್ ಜೊತೆ ಡಿಸ್ಕಸ್ ಮಾಡ್ಬೇಕು ಅಂದ್ರೆ ಎಷ್ಟು ಟೈಮ್, ಇಂತಿಷ್ಟ ಟೈಮ್ ಇರುತ್ತಾ, ಅಥವಾ ಹೋಲ್ ಡೇ 24/7 ದೇ ಆರ್ ಫ್ರೀ ಟು ಕಾಂಟ್ಯಾಕ್ಟ್ ಯು? ಲೈಕ್ ಯೂಶಲ್ ಆಗಿ 24/7, ಬಟ್ ನಾವು ಬೇರೆ ಕೆಲಸ ಇರೋದ್ರಿಂದ, ಫ್ಯಾಮಿಲಿ ಇರೋದ್ರಿಂದ ಒಂದು ಟೈಮ್ ಹೇಳಿರ್ತೀನಿ, 9 ಗಂಟೆ 10 ಗಂಟೆ ಮೇಲೆ ಮಾಡ್ಬಿಡ್ರಿ ಅಂತ. ಆದ್ರೂ ಕೂಡ ಬರ್ತಾ ಇರತ್ತೆ ನಿಮ್ಗೆ? ರಾತ್ರಿ 1:30-2 ಗಂಟೆಗೆಲ್ಲ ಮೆಸೇಜ್ ಮಾಡ್ತಾರೆ. ಐ ಮೀನ್ ಅವ್ರಿಗೆ ಸ್ಟ್ರೆಸ್, ಅವ್ರು ಏನೋ ನೋಡ್ತಾ ಇರ್ತಾರೆ. ಎಸ್ಪೆಷಲಿ ಯಾವ್ದೋ ವಿಯಾನ್ ಅಂತ, ನಾವು ಇಂಡಿಯಾಲ್ ಇದ್ದಾಗ ಇಲ್ಲ ಇಲ್ಲಿ ಬಂದಾಗ್ಲೂ ಇರ್ಲೇ ಇರ್ಲಿಲ್ಲ ಚಾನಲ್, ಏನೋ ತುಂಬಾ ಫೇಮಸ್ ಅಂತ. ತಲೆ ಕೆಡ್ಸ್ಕೊಂಡು ರಾತ್ರಿ ಫೋನ್ ಮಾಡ್ತಾರೆ, ವಿಯಾನ್ ಬರ್ತಾ ಇಲ್ಲ ಅಂತ. ಎಸ್ಪೆಷಲಿ RCB, ನಮ್ಮ RCB ಹುಚ್ಚಿರಲ್ಲ, RCB ಮ್ಯಾಚ್ 10 ಗಂಟೆಗೆ ಬರುತ್ತೆ, 9:45ಗೆ ನಂದು ಕೆಟ್ಟೋಯ್ತು, ಇಲ್ಲಾಂದ್ರೆ ನನ್ ಸಬ್ಸ್ಕ್ರಿಪ್ಷನ್ ಆಗೋಯ್ತು, ಈಗ ಚೆನ್ನಾಗ್ ಮಾಡು ಅಂತಾರೆ. ನಾವು ಏನೇನ್ ಕೆಲಸ ಮಾಡ್ತಾ ಇರ್ತೀವಿ ಅಂತ ಅವ್ರಿಗೆ ಅರ್ಥ ಆಗಲ್ಲ, ಈಗ್ಲೇ ಬೇಕು ಅಂತಾರೆ. ಸೊ ಆತರ ಸ್ಟ್ರೆಸ್ ಇದ್ದಾಗ ಹೌ ಡು ಯು ಮ್ಯಾನೇಜ್ ಇಟ್ ಸರ್? ನಮ್ಗೆ ಇದೆ, ಎಲ್ಲ ಇದ್ರಲ್ಲಿ ಇದೆ, ಫೋನ್ ಅಲ್ಲಿ ಮೊಬೈಲ್ ಮಹಾತ್ಮ ಸಿಸ್ಟಮ್ ಇಲ್ಲಿಂದಾನೇ ಆಕ್ಸೆಸ್ ಮಾಡ್ಬೋದು. ಹಾಗಾಗಿ ಎಲ್ಲಿ ಕೂತಿದ್ರೆ ಅಲ್ಲಿಂದ ಆಕ್ಸೆಸ್ ಕೊಡ್ತೀರಿ, ಅಲ್ಲಿಂದಾನೇ ಮಾಡ್ತೀನಿ. ಬಟ್ ಕೆಲವೊಂದು ಸಿಚುಯೇಷನ್ ಅಲ್ಲಿ ಟ್ರೈ ಮಾಡ್ತಾ ಇರ್ತೀನಿ, ಇಲ್ಲ ಅಂದ್ರೆ ಮೀಟಿಂಗ್ ಅಲ್ಲಿ ಇರ್ತೀನಿ, ಅವಾಗ ಮೆಸೇಜ್ ಮಾಡ್ತೀನಿ, 5 minutes 10 minutes ಇದೆ. ರೈಟ್. ನಿಮ್ ತರ ಯಾರಾದ್ರೂ ಕೇಬಲ್ ಆಪರೇಟರ್ಸ್ ಸರ್ವಿಸಸ್ ನ ಪ್ರೊವೈಡ್ ಮಾಡೋರು ಅಂತ ಆಗ್ಬೇಕಾದ್ರೆ ಏನ್ ಕ್ವಾಲಿಟೀಸ್ ಇರ್ಬೇಕು ಅಂಡ್ ಯಾವ ರೀತಿ ನೀವು ಸಜೆಸ್ಟ್ ಮಾಡ್ತೀರಿ ಸರ್ ಅಂತವ್ರಿಗೆ? ಸ್ವಲ್ಪ ನಾಲೆಜ್ ಬೇಕೇ ಬೇಕಾಗತ್ತೆ. ಬೇಸಿಕ್ ನಾಲೆಜ್, ಬೇಸಿಕ್ IPTV ನಾಲೆಜ್, ಪ್ಲಸ್ ಏನೋ ಟೆಕ್ನಿಕಲ್ ಸಪೋರ್ಟ್ ಕೊಡೋದಕ್ಕೆ ಒಂದ್ ಸ್ವಲ್ಪ ನಾಲೆಜ್ ಬೇಕಾಗತ್ತೆ. ಅದು ಬಿಟ್ರೆ ಅಂತ ಏನೋ ಒಂದು ಸ್ಪೆಸಿಫಿಕ್ ಎಜುಕೇಶನ್ ತಗೊಂಡು ಅದರಲ್ಲಿ ಸ್ಪೆಷಲೈಸೇಷನ್ ಆ ತರ ಏನಿಲ್ಲ. ನಾರ್ಮಲ್ ಆಗಿ ಕಂಪ್ಯೂಟರ್ ಬಗ್ಗೆ ಗೊತ್ತಿರೋರಿಗೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇದ್ರೆ ಹೆಲ್ಪ್ ಆಗತ್ತೆ. ರೈಟ್. ಸೊ ಈಗ ಸರ್ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಪ್ರೋಗ್ರಾಮ್, ನಮ್ಮ ಈ ZTV ಸರಿಗಮಪ ರಿಯಾಲಿಟಿ ಶೋನೇ ತಗೊಳ್ಳಿ. ಸೊ ಇತ್ತೀಚೆಗೆ ತಾನೇ ಒಂದು ಲಾಸ್ಟ್ ವೀಕು ಒಂದು ಶೋ ಆಯ್ತು. ಸೊ ಅದ್ರಲ್ಲಿ ಏನಾಯ್ತು ಅಂತಂದ್ರೆ ಕೆಲವು ಮೇಜರ್ ಪೋರ್ಷನ್ಸ್ ಎಲ್ಲ ಬರ್ಲೇ ಇಲ್ಲ ಟಿವಿಯಲ್ಲಿ. ಸೊ
ಅದು ಯಾರ್ ಸರ್ ಟ್ರಬಲ್ ಎಲ್ಲಿಂದ ಆಗತ್ತೆ? ಅಲ್ಲಿ ಎಡಿಟಿಂಗ್ ಆಗತ್ತಾ ಅಥವಾ ಸರ್ವಿಸ್ ಪ್ರೊವೈಡರ್ಸ್ ಈ ತರ ಚಾನೆಲ್ ಅಲ್ಲಿ ಪ್ರೊವೈಡ್ ಮಾಡೋದ್ರಿಂದ ಪ್ರಾಬ್ಲಮ್ ಆಗತ್ತಾ? ಇದ್ರ ಬಗ್ಗೆ ನಮ್ಗೆ ಮತ್ತೆ ಸುಮಾರು ಜನ ವೀಕ್ಷಕರು ಇರ್ತಾರೆ, ನಿಮ್ಮಿಂದ ಒಂದ್ ಮಾಹಿತಿ ಅಂತ. ಖಂಡಿತ ಕುಡ್ ಬಿ ಎನಿ ನಂಬರ್ ಆಫ್ ರೀಸನ್ಸ್, ಓಕೆ. ಕುಡ್ ಬಿ ಎನಿ ಆಫ್ ದೆಮ್. ಹಾ, ಅದೇ ನೀವು ನೆಗೆಟ್ ಮಾಡ್ತಾ ಹೋಗ್ಬೇಕು ಯಾವ್ದು ಅಂತ. ಲೈಕ್ ಅಲ್ಲಿ ಚಾನಲ್ ಎಲ್ಲಿಂದ ಶುರು ಆಗ್ತಾ ಇದ್ರು ಅಲ್ಲೇ ಇರ್ಬೋದು ನೆಟ್ವರ್ಕ್ ಪ್ರಾಬ್ಲಮ್ ಅವ್ರದೇ. ಹಾ ಹಾ. ಅಲ್ಲ, ಮಧ್ಯ ಸೀಕ್ವೆನ್ಸೇ ಬರ್ಲಿಲ್ಲ ಸರ್. ಇವಾಗ ಶುರು ಏನೋ ಒಂದು ಸ್ಟಾರ್ಟ್ ಆಯ್ತು, ಮತ್ತೆ ಇನ್ನೊಂದೇನೋ ಕಂಟಿನ್ಯೂ ಆಯ್ತು, ಎಂಡ್ ಅಪ್ ಆಯ್ತು. ನಮಗೆ ಬೇಕಾಗಿರುವಂತ ಪಾರ್ಟ್, ಮಿಡಲ್ ಪಾರ್ಟ್ಸ್ ಅಥವಾ ಮಧ್ಯದಲ್ಲಿ ಏನೇನ್ ಇಂಪಾರ್ಟೆಂಟ್ ಇತ್ತು ಅದು ಬರ್ಲೇ ಇಲ್ಲ. ಅದು ಸಿಗ್ನಲ್ಸ್ ಪ್ರಾಬ್ಲಮ್ ಆಗೇ ಆಗತ್ತೆ. ಡಿಪೆಂಡ್ ಆಗುತ್ತೆ ನೀವು ಪ್ಲಾಟ್ಫಾರ್ಮ್ ಯಾವ್ದು ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಓಕೆ. ಯಾಕೆ ಹೇಳ್ದಂಗೆ ಆಪ್ ಬಂದು ಬಹಳ ಅನ್ಸ್ಟೇಬಲ್. ನನಗೆ ಸಪೋರ್ಟ್ಗೆ ಬರೋದು ಮೋರ್ ದೆನ್ ಹಾಫ್ ಆಫ್ ಮೈ ಕಸ್ಟಮರ್ಸ್ ಆರ್ ಬಾಕ್ಸ್ ಎಲ್ಲ ನನ್ನ ಹತ್ರ ಕೊಂಡ್ಕೊಂಡಿರೋದು. ಬಾಕ್ಸ್ ಇರೋರು ಯಾವ್ದು ತುಂಬಾ ಹಳೆ ಬಾಕ್ಸ್ ಇದ್ರೆ ಫೋನ್ ಮಾಡ್ತಾರೆ, ತುಂಬಾ ಲೈಕ್ 8-9 years ಆದ್ರೆ ಫೋನ್ ಮಾಡ್ತಾರೆ ಪ್ರಾಬ್ಲಮ್ ಅಂತ. ಇಲ್ಲ ಅಂದ್ರೆ ಬೇರೆಯವ್ರ ಹತ್ರ ಬಾಕ್ಸ್ ತಗೊಂಡಿರೋರು ಫೋನ್ ಮಾಡ್ತಾರೆ. ಈ ತರ ಬಾಕ್ಸ್ ಅವ್ರು ಯಾವ್ರ ಹತ್ರ ಯಾವ್ದು ಬಾಕ್ಸ್ ಯಾವ ಮಾಡಲ್ ಇಸ್ಕೊಂಡ್ರು, ಹಳೆ ಮಾಡಲ್ ಇರೋದು ಡಿಪೆಂಡ್ ಆಗುತ್ತೆ. ಅದು ಬಿಟ್ರೆ ಆಲ್ಮೋಸ್ಟ್ 85 to 87% ಪ್ರಾಬ್ಲಮ್ಸ್ ಎಲ್ಲ ಬರೀ ಆಪ್ ಅವರೇ ಮಾಡೋದು ಫೋನ್. ಓ ಮೈ ಗಾಡ್. ಓಕೆ, ಇದೊಂದು ಒಳ್ಳೆ ನಿಗೂಢ ರಹಸ್ಯನ ಬಿಟ್ಕೊಟ್ರಿ ನೀವು. ಆಪ್ ನಾನು ಅದಕ್ಕೆ ಹೇಳ್ತೀನಿ, ಆಪ್ ನ ನಾನು ಸಜೆಸ್ಟ್ ಮಾಡೋದಿಲ್ಲ. ಬಟ್ ನಿಮ್ಗೆ ಅದರಲ್ಲೇ ಈಸಿ ಅನ್ಸಿದ್ರೆ, ಇಲ್ಲ ನಿಮ್ಗೆ ಅದೇ ಬೆನಿಫಿಟ್ ಅನ್ಸಿದ್ರೆ ತಗೊಳ್ಳಿ. ನಾನಂತೂ ರಿಜೆಕ್ಟ್ ಮಾಡಕ್ಕಾಗಲ್ಲ. ಬಟ್ ಫಸ್ಟೇ ನಾನು ಆಸ್ ಒಳ್ಳೆ ಸಬ್ಸ್ಕ್ರೈಬರ್ ಫಸ್ಟೇ ಹೇಳ್ತೀನಿ, ನಾನು ಪ್ರಾಬ್ಲಮ್ ಆದ್ರೆ ಎಲ್ಲರಿಗೂ ಆಗುತ್ತೆ, ನಿಮ್ಮೊಬ್ರಿಗೆ ಮಾತ್ರ ಆಗೋದಕ್ಕೆ ಸಾಧ್ಯ ಇಲ್ಲ. ಏನಾರ ಪ್ರಾಬ್ಲಮ್ ಇದ್ರೆ ಫೋನ್ ಮಾಡಿ, ನನ್ನ ಕೈಲಾದಷ್ಟು ಹೆಲ್ಪ್ ಮಾಡ್ತೀನಿ. ಅದು ಬಿಟ್ರೆ ಆಪ್ ಬಗ್ಗೆ ನಾನು ಸ್ಪೆಸಿಫಿಕ್ ಆಪ್ ಬಗ್ಗೆ ಹೆಲ್ಪ್ ಮಾಡಕ್ಕಾಗಲ್ಲ. ರೈಟ್. ಬಟ್ ಅದರಿಂದ ಸರ್ವಿಸಿಂಗ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಮಾಡ್ತೀನಿ. ಅದು ಮ್ಯಾಕ್ಸಿಮಮ್ ಸಿಗ್ನಲ್ಸ್ ಪ್ರಾಬ್ಲಮ್ ಆಗೇ ಆಗುತ್ತೆ. ಇರಲ್ಲ ಸಿಗ್ನಲ್ ಸರ್ವರ್ ಅಲ್ಲಿ ಬ್ಲಾಕ್ ಔಟ್ ಆದ್ರೆ ಅದು ನಮ್ಮ ಕಂಟ್ರೋಲ್, ನಾವು ಹೆಲ್ಪ್ ಮಾಡ್ಬೋದು. ಬಟ್ ವೆನ್ ಯು ಆರ್ ಹ್ಯಾವಿಂಗ್ 25,000-30,000 ಚಾನಲ್, 4 ಲಕ್ಷ 5 ಲಕ್ಷ ಮೂವೀಸ್ ಇರುತ್ತೆ ಸರ್ವರ್ ಅಲ್ಲಿ, ಅದನ್ನಲ್ಲಿ ಒಂದು ಚಾನಲ್ ಮಿಸ್ ಆಗೇ ಆಗುತ್ತೆ. ನನಗೂ ಬಾಕ್ಸ್ ಅಲ್ಲಿ ಕೂಡ ಆಗುತ್ತೆ ಅದು. ಇವಾಗ ಫಾರ್ ಎಕ್ಸಾಂಪಲ್ ಇದು ಯಾವ್ದು ಬಿಗ್ ಬಾಸ್, ಅದೊಂದು ಫೇಮಸ್ ಪ್ರೋಗ್ರಾಮ್ ಶೋ. ಬಿಗ್ ಬಾಸ್ ನಲ್ಲಿ ನೋಡ್ತಾ ಇರ್ತಾರೆ, ಬಹಳ ಪ್ರಾಬ್ಲಮ್ ಆಗುತ್ತೆ, ಫೋನ್ ಮಾಡ್ತಾರೆ, ಬಿಗ್ ಬಾಸ್ ಇಂಪಾರ್ಟೆಂಟ್. ನನ್ನ ಹೆಂಡತಿ ಕೂಡ ಮಾತಾಡ್ತಾಳೆ, ಬಿಗ್ ಬಾಸ್ ನೋಡ್ತಾ ಇದೀನಿ, ಹಾಳಾಗಿ ಹೋಗ್ತಾ ಇದೆ, ಸಿಗ್ನಲ್ ಬರ್ತಾ ಇಲ್ಲ, ಏನೋ ಮಾಡು ಅಂತ ಫೋನ್ ಮಾಡ್ತಾರೆ. ಸೊ ಅವಾಗ ರೀಸ್ಟಾರ್ಟ್ ನೋಡಿ. ಅದು ಬೇಸಿಕ್ ಎನಿ electronic item, basic problem solving solution is restart your. So ನೀವು ಮಿಷನ್ ಮಂಗಲ್ ಮೂವಿನ ನೆನ್ಪ್ ಮಾಡಿಸ್ಬಿಟ್ರಿ. ಅದ್ರಲ್ಲಿ ಮಿಷನ್ ಇದಾಗದೆ ಎಕ್ಸಿಕ್ಯೂಟ್ ಆಗದೆ ಪ್ರೋಗ್ರಾಮ್ ರೀಸ್ಟಾರ್ಟ್, ಡಿವೈಸ್ ರೀಸ್ಟಾರ್ಟ್ ಮಾಡೋದ್ರಲ್ಲಿ ಡಿವೈಸ್ ರೀಸ್ಟಾರ್ಟ್, ರೈಟ್, ಡಿವೈಸ್ ರೀಸ್ಟಾರ್ಟ್ ಮಾಡಿರೋ ಸರಿ ಹೋಗುತ್ತೆ. ಪೋರ್ಟಲ್ ಸರ್ವರ್, ಅದು ಸರ್ವರ್ ಪೋರ್ಟಲ್ ನ ರಿಸ್ಟಾರ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಇಲ್ಲ ಅಂತಂದ್ರೆ ಫೈನಲಿ ಫ್ಯಾಕ್ಟರಿ ರಿಸೆಟ್ ಮಾಡೋದು. ದಟ್ಸ್ ದ ಲಾಸ್ಟ್ ಆಪ್ಷನ್. ಎಸ್. ಸೊ ಈಗ ಎಲ್ಲ ಕೆಲವೊಂದು ಶೋಸ್ ಅಲ್ಲಿ ಸಬ್ ಟೈಟಲ್ಸ್ ಅಂತ ಬರ್ತಾ ಇರುತ್ತೆ. ಸೊ ಕೆಲವೊಂದು ಶೋಗೆ ಬರೋದಿಲ್ಲ. ಸೊ ಕಸ್ಟಮರ್ಸ್ ಏನಾದ್ರು ಅದಕ್ಕೆ ನಿಮ್ಗೆ ಮಾಡ್ತಾರಾ ಅಥವಾ ಏನ್ ಕತೆ? ಸಬ್ ಟೈಟಲ್ಸ್ ಬರುತ್ತೆ ಕೆಲವುದ್ರಲ್ಲಿ, ನಮ್ಮ ಸರ್ವಿಸ್ ಅಲ್ಲಿ ಸಬ್ ಟೈಟಲ್ಸ್ ಬರಲ್ಲ. ಸೊ ಅದು ಸಬ್ಸ್ಕ್ರಿಪ್ಷನ್ ಅಲ್ಲಿ ಬರಲ್ಲ. ಕೆಲವೊಂದು ಸರ್ವಿಸಸ್ ಅಲ್ಲಿ ಮಾತ್ರ ಕೆಲವೊಂದು ಇರುತ್ತೆ. ಅದು ಮೋಸ್ಟ್ಲಿ ನನ್ಗನ್ಸ್ದಂಗೆ ರೆಗ್ಯುಲರೈಸ್ಡ್ ಅಲ್ಲಿ ಮಾತ್ರ ಬರೋದು. ಲೈಕ್ ಅಮೆಜಾನ್, ನೆಟ್ಫ್ಲಿಕ್ಸ್ ಅವ್ರದಲ್ಲೆಲ್ಲ ಸಬ್ ಟೈಟಲ್ಸ್ ಅವರೇ ಮಾಡ್ತಾರೆ. ಇದು ನೀವ್ ಹೇಳ್ದಂಗೆ ನೆಕ್ಸ್ಟ್ ಡೇನ ಪಿಕ್ಚರ್ ತೆಗೆದು ಹಾಕ್ತಾರೆ ಅಂದ್ರೆ, ಅದ್ ಎಕ್ಸಾಂಪಲ್ ತಗೊಂಡ್ರೆ ಎಲ್ಲಿ ಹೇಗೆ ಸಬ್ ಟೈಟಲ್ಸ್ ಕೊಡೋಕೆ ಸಾಧ್ಯ ಇಲ್ಲ. ಇದು ಪ್ರಾಸೆಸ್ ತುಂಬಾನೇ ನನ್ನ ಸಬ್ಸ್ಕ್ರಿಪ್ಷನ್ ಅಲ್ಲಿ ಇಲ್ಲ ಅದು ಸಬ್ ಟೈಟಲ್ಸ್. ಸರ್, ಈಗ ಎಐ ಜಮಾನ, ಎಐ ಜಗತ್ತು ಅಂಡ್ ಟೆಕ್ನಾಲಜಿ ಕೂಡ ಅಪ್ಗ್ರೇಡೇಷನ್ ಆಗ್ತಾ ಇರುತ್ತೆ. ಸೊ ನಿಮ್ಮ IPTV ಸರ್ವಿಸಸ್ ಅಲ್ಲಿ ಏನ್ ಅಪ್ಗ್ರೇಡೇಷನ್ ಆಗುತ್ತೆ ಸರ್? ಅಪ್ಗ್ರೇಡೇಷನ್ ಬಹಳಷ್ಟು. ನಾನು ಹೇಳ್ದಂಗೆ ಮುಂಚೆ ಆಂಟೆನಾ, ಆವಾಗ ಆಂಟೆನಾ ಇಟ್ಕೊಂಡು ಆಂಟೆನಾನಲ್ಲಿ ನಾವು ಇಂಡಿಯಾನಲ್ಲೇ ಮಾಡ್ತಾ ಇದ್ರು, ರೈಟ್, ಸಿಗ್ನಲ್ ನ ಕ್ಯಾಪ್ಚರ್ ಮಾಡಿ. ರೈಟ್. ಯಾಕಂದ್ರೆ ನಾರ್ಮಲ್ ಸೈಜ್ ಆಂಟೆನಾ 5 feet, 30 feet ಆಂಟೆನಾ, 13 feet 15 feet ಆಂಟೆನಾ ಹಾಕೊಂಡು ಅವಾಗ್ಲೇ ಮಾಡ್ತಾ ಇದ್ರು. ಕರೆಕ್ಟ್ ಸರ್. ಆ ಜಮಾನದಿಂದ ಸ್ಟಾರ್ಟ್ ಆಗಿದ್ದು ಟೆಕ್ನಾಲಜಿ.
So that is also types of Yes. free the FTA, IPTV. Correct, That is correct. also signals. Yes. ಅದನ್ನ ತಗೋತಾ ಇದ್ರು. ಅಲ್ಲಿಂದ ಡೆವಲಪ್ ಆಗಿ FTA ಬಂತು. ಹ್ಮ್ FTA ನು ಬಾಕ್ಸ್, ಹ್ಮ್ ಬಟ್ ಡಿಸ್ಕ್, ಹ್ಮ್ ಡಿಶ್ ಹ್ಮ್ ಡಿಶ್ ಆಂಟನ ಟೈಪ್ ಯೂಸ್ ಮಾಡೋದು. ಹ್ಮ್ ಡಿಶ್ ಆಂಟನಾಗೆ ಒಂದು LNB ಹಾಕೋರು, LNB ಇಂದ ಅದನ್ನ ಹ್ಮ್ ನಿಮ್ಗೆ ಗೊತ್ತಾಗಲ್ಲ, ನಮ್ಮ ಸುತ್ತಮುತ್ತ ಫುಲ್ ಸಿಗ್ನಲ್ಸ್ ಓಡಾಡ್ತಾ ಇದಾವೆ. ಸರ್, ಇದು ಸಾರಿ ಫಾರ್ ಇಂಟ್ರಪ್ಷನ್. ಆಗ ಸ್ಯಾಟಲೈಟ್ಸ್ ಇತ್ತಲ್ಲ, ಆ ಡಿಶಸ್ ನ ನೀವು ಹಾಕ್ತಿದ್ರಲ್ಲ, ಇದು ಆಂಟೆನಾಗಳು. ಸೊ ಈಗ ಪಕ್ಕದ ಮನೆಯವರು ಯಾರು ಅದನ್ನ ಸರ್ವಿಸಸ್ ತಗೊಳ್ಳಿಲ್ಲ ಅಂದ್ರೆ ಅದನ್ನ ಒಂದ್ ಸ್ವಲ್ಪ ಟರ್ನ್ ಮಾಡಿದ್ರೆ ಅವ್ರಿಗೂ ಕೂಡ ಅದು ಸಿಗ್ತಾ ಇತ್ತು. ಹೌದು. ಸೊ ಇಲ್ಲ ಹತ್ರ ಏನಾದ್ರು ನಡೆಯತ್ತಾ? ಹೌದು, ಹಂಗೆ ನಡೀತಾ ಇತ್ತಲ್ಲ. ನಾವು ಅಮೆರಿಕ ಕಡೆ ಡಿಶ್ ಹಾ ಆಂಗಲ್ ತಿರ್ಗಿಸ್ಬೇಕು, ಹಾ ನಮ್ಗೆ ಆಂಗಲ್ ನ ಫೈಂಡರ್ ತಗೊಂಡ್ಬರ್ತಾ ಇದ್ವಿ. ಅದು ಅಬ್ಬಾ. ತುಂಬಾ ಸಫಿಸ್ಟಿಕೇಟೆಡ್, ಅಷ್ಟು ಈಸಿಯಾಗಿ ಸಿಗ್ತಾ ಇರ್ಲಿಲ್ಲ. ಓಕೆ. ಹಾ ಆಂಗಲ್ ಫೈಂಡರ್ ತಗೊಂಬಂದು ಹ್ಮ್ ಎಕ್ಸಾಕ್ಟ್ ಆಂಗಲ್ ನ ಮೆಜರ್ ಮಾಡಿ ಆ ಆಂಗಲ್ ಗೆ ಆಂಟೆನಾ ತಿರುಗಿಸಿ ಅದಕ್ಕೆ ಡಿಶ್ ಕರೆಕ್ಟ್ ಆಂಗಲ್ ಗೆ LNB ಹಾಕ್ಬೇಕು. ಅಬ್ಬಾ. 1 ಡಿಗ್ರಿ ನೀವು ಮಿಸ್ ಮಾಡಿದ್ರು ಸಿಗ್ನಲ್ಸ್ ಕ್ಯಾಪ್ಚರ್ ಆಗಲ್ಲ, ಸಾಧ್ಯನೇ ಇಲ್ಲ. ಓ ಮೈ ಗಾಡ್. ಹಾ ಮೇ ಬಿ 1 ಡಿಗ್ರಿ ಜಾಸ್ತಿ ತಿರ್ಗಿಸಿದ್ರು ಹ್ಮ್ ಸಿಗ್ನಲ್ ಬಂದ್ರು ಫುಲ್ಲಿ ಡಿಸ್ಟಾರ್ಟೆಡ್. ಹ್ಮ್ ಸೊ ಪರ್ಫೆಕ್ಟ್ ಆಂಗಲ್ ತಿರ್ಗಿಸಿದ್ರೆ ಯಾರು ಬೇಕಾದ್ರೆ ಮಾಡ್ಕೊಬಹುದು. ಸೊ ಈ ಸ್ಯಾಟಲೈಟ್ ಇಂದ ಬರ್ಡ್ಸ್ ತುಂಬಾನೇ ಹಾರ್ಮ್ಫುಲ್ ಇದೆ. ಎಸ್ಪೆಷಲಿ ಈಗ ಗುಬ್ಬಚ್ಚಿಗಳು ಅದು ಇದು ಆ ಪಕ್ಷಿಗಳೇ ನಾವು ನೋಡಲ್ಲ. ಸೊ ಈ ತರ ನಿಮ್ಮ ಸರ್ವಿಸಸ್ ಇಂದ ಏನಾದ್ರು ಯಾವ ತರ ಪ್ರೊಟೆಕ್ಟಿವ್ ಆಗಿದೆ ಸರ್ ಅದು? ಅದು ಒಂದು ಒಳ್ಳೆ ಪಾಯಿಂಟ್ ನ ರೇಸ್ ಮಾಡಿದ್ರಿ. ರೇಡಿಯೇಷನ್ ಎಲ್ಲಾ ಕಡೆ ಇದೆ. ಅದೇ ಮೊಬೈಲ್ ರೇಡಿಯೇಷನ್. ಹಾ, ನಮ್ಮ ಮೈಕ್ರೋವೇವ್ ಕೂಡ ಹ್ಮ್ ನೀವು ಹೇಳ್ತಾರೆ ಮುಂದೆ ನಿಂತ್ಕೊಂಡು ಮಾಡಬೇಡಿ ಅಂತ. ಐ ಮೀನ್ ಒಂದು ಎಕ್ಸಾಂಪಲ್ ಅಷ್ಟೇ. ರೇಡಿಯೇಷನ್ ಎಲ್ಲಾ ಕಡೆ ಇದೆ. ಹ್ಮ್ ನಿಮ್ಗೆ ಅಲ್ಲಿ ಇದು ಹಾಕ್ತಾರೆ, ಮೊಬೈಲ್ ಟವರ್ ಹಾಕ್ತಾರೆ, ಅದರಿಂದ ಎಷ್ಟು ರೇಡಿಯೇಷನ್. ಓ ಮೈ ಗಾಡ್. ಹಾ ಅದು ಏನ್ ಮಾಡಕ್ ಆಗೋದಿಲ್ಲ. ಪಾಪ ಪಕ್ಷಿಗಳಿಗೆ ಬೇರೆ ದಾರಿ ಇಲ್ಲ, ಇವ್ರಿಗೂ ಬೇರೆ ದಾರಿ ಇಲ್ಲ, ಎಲ್ಲ ಹಂಗೆ ಜೀವನ ಮಾಡ್ಬೇಕಾಗತ್ತೆ. ಬಟ್ ನಮ್ಮ ಇದರಲ್ಲಿ ಆತರ ಯಾವ್ದು ಒಂದು ಇದು ಪ್ರಾಬ್ಲಮ್ಸ್ ಇಲ್ಲ. ಪ್ರಾಬ್ಲಮ್ಸ್ ಇದುವರೆಗೂ ಕಂಡು ಬಂದಿಲ್ಲ. ಸೊ ಇದು ನಿಮ್ಮ ಒಂದು ಭಾಗದ ಜರ್ನಿ ಆದ್ರೆ ನೀವು ಮಾರ್ಟಿಗೇಜರ್ ಸರ್ವಿಸಸ್ ಕೂಡ ನೀವು ಪ್ರೊವೈಡ್ ಮಾಡ್ತೀರಿ, ರೈಟ್? ಇವಾಗ ಯಾರ ನ್ಯೂ ಕಾಮರ್ ಅಥವಾ ಮಾರ್ಟಿಗೇಜ್ ಸರ್ವಿಸಸ್ ನ ತಗೋಬೇಕಾದ್ರೆ ಅವರ ಕ್ರೆಡಿಟ್ ಹಿಸ್ಟ್ರಿ ಬೇಕಾ, ಫಿನಾನ್ಷಿಯಲ್ ಹಿಸ್ಟ್ರಿ ಬೇಕಾ, ಅಥವಾ ಅವರ ಯಾವ ರೀತಿ ಸ್ಟೆಬಿಲೈಸ್ ಆಗಿರ್ಬೇಕು ಮಾರ್ಟಿಗೇಜ್ ಸರ್ವಿಸಸ್ ನ ತಗೋಬೇಕು ಅಂದ್ರೆ? ಹೌದು, ವೆರಿ ವೆರಿ ಗುಡ್ ಅಂಡ್ ಇಂಪಾರ್ಟೆಂಟ್ ಕ್ವಶನ್, ಎಸ್ಪೆಷಲಿ ನ್ಯೂ ಕಮರ್ಸ್ಗೆ. ರೈಟ್. ಬೇರೆ ಯಾವ್ದೋ ದೇಶದಿಂದ ಬಂದಿರ್ತಾರೆ. ಹಾ ಐ ಮೀನ್ ಇಲ್ಲಿ ಮನೆ ತಗೋಬೇಕಂದ್ರೆ ಬಹಳಷ್ಟು ಕಷ್ಟ ಆಗುತ್ತೆ. ಕರೆಕ್ಟ್. ಫಸ್ಟ್ ಥಿಂಗ್ ಏನಂದ್ರೆ ನೀವು ಹೇಳ್ದಂಗೆ ಕ್ರೆಡಿಟ್ ಹಿಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ಎಸ್. ಕೆಲವೊಂದು ಬ್ಯಾಂಕ್ಸ್ ನನ್ಗೆ ಅನ್ಸ್ದಂಗೆ ಕೆಲವೊಂದು ಬ್ಯಾಂಕ್ಸ್ ದೇ ಮೇ ಅಕ್ಸೆಪ್ಟ್ ಯುವರ್ ಇಂಟರ್ನ್ಯಾಷನಲ್ ಕ್ರೆಡಿಟ್ ಆಲ್ಸೋ, ಕರೆಕ್ಟ್. ಬಟ್ ದಟ್ ಇಸ್ ನಾಟ್ ಗೋನ್ ಬಿ ದ ಓನ್ಲಿ ಥಿಂಗ್. ಅದರ ಜೊತೆನಲ್ಲಿ ಕೆನಡಿಯನ್ ಹಿಸ್ಟ್ರಿ ಇಸ್ ಮೇನ್ ಥಿಂಗ್. ದ ಫಸ್ಟ್ ಥಿಂಗ್ ದೇ ವಾಂಟ್ ಇಸ್ ಕೆನಡಿಯನ್ ಹಿಸ್ಟ್ರಿ. ಬಟ್ ಆದ ಸಪ್ಲಿಮೆಂಟ್ ಆಗಿ ಅದನ್ನ ಅಟ್ಯಾಚ್ ಮಾಡಿದ್ರೆ ಹೆಲ್ಪ್ ಆಗಬಹುದು. ಬಟ್ ಎಲ್ಲ ಬ್ಯಾಂಕ್ಸ್ ಅಕ್ಸೆಪ್ಟ್ ಮಾಡಲ್ಲ ಇಂಟರ್ನ್ಯಾಷನಲ್ ಕ್ರೆಡಿಟ್ ಹಿಸ್ಟ್ರಿನ. ರೈಟ್. ಕೆಲವೊಂದು ಮಾಡಬಹುದು, ಮಾಡಿದ್ರು ಕೆನಡಿಯನ್ ಕ್ರೆಡಿಟ್ ಇಸ್ ದ ಪ್ರೈಮರಿ. ರೈಟ್. ಬಟ್ ನೀವ್ ಹೇಳ್ದಂಗೆ ನ್ಯೂ ಕಮರು ಅಷ್ಟೊಂದು ಡೆವಲಪ್ ಆಗಿಲ್ಲ. ಓಕೆ, ಆವರೇಜ್ ಆಗಿದ್ರು ಅದನ್ನ ಚೆನ್ನಾಗಿದ್ರೆ ಇಂಟರ್ನ್ಯಾಷನಲ್ ಅದಕ್ಕೆ ಅಟ್ಯಾಚ್ ಮಾಡಿದ್ರೆ ದೇ ಮೈಟ್ ಅಕ್ಸೆಪ್ಟ್, ಅದೊಂದು ಚಾನ್ಸ್ ಇದೆ. ಪ್ಲಸ್ ನ್ಯೂ ಕಮರ್ಸ್ ಗೆ ಇನ್ನ ಬಹಳಷ್ಟು ಪ್ರಾಬ್ಲಮ್ ಏನಂತಂದ್ರೆ ರೆಸಿಡೆನ್ಸಿಯಲ್ ಸ್ಟೇಟಸ್ ಪ್ಲಸ್ ಯಾವ ಲೊಕೇಶನ್ ಅಲ್ಲಿ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಡೌನ್ ಪೇಮೆಂಟ್ ಇಶ್ಯೂಸ್ ಆಗುತ್ತೆ. ಆಮೇಲೆ ಈ ಹಿಡನ್ ಕಾಸ್ಟ್ ಇದೆ ಕೇರಳದಲ್ಲಿ, ಅದು ಶಾಕ್ ಇರುತ್ತೆ ಅವ್ರಿಗೆ. ಅಲ್ಲಿ ಇಂಡಿಯಾ ಲೆವೆಲ್ ಇರೋದಿಲ್ಲ, ಇಲ್ಲ ಬೇರೆ ಕಂಟ್ರಿ ಲೆವೆಲ್ ಇಲ್ಲ. ಇಲ್ಲಿ ಬಂದು ಲೀಗಲ್ ಕಾಸ್ಟ್ ಇದೆ, ಈ ಏನು ಇನ್ಸ್ಪೆಕ್ಷನ್ ಮಾಡಿಸ್ಬೇಕು ಅದಕ್ಕೆ ಕಾಸ್ಟ್ ಇದೆ, ಪ್ಲಸ್ ಲಾಯರ್ ಫೀಸ್ ಇವೆಲ್ಲ ಸುಮಾರು ಇದಾವೆ. ಈ ಗವರ್ನಮೆಂಟ್ ಬ್ಯಾಕ್ಡ್ ಮತ್ತೆ ಈ ಕೊಲಾಬರೇಟಿವ್ ಇದಕ್ಕೆ ಮಾರ್ಟಿಗೇಜ್ಗೂ ಏನು ಹೌ ಇಟ್ ಇಸ್ ಮೋರ್ ಡಿಫರೆನ್ಸ್ ಅಂತ? ಗವರ್ನಮೆಂಟ್ ಬ್ಯಾಕ್ಡ್ ಅಂತಂದ್ರೆ ಗವರ್ನಮೆಂಟ್ ಬ್ಯಾಕ್ಡ್ ಅಂತಲ್ಲ, ಈ ಇನ್ಶೂರೆನ್ಸ್ ಅದು. ಲೈಕ್ ನಾವ್ ಹೇಳ್ದಂಗೆ ಡೌನ್ ಪೇಮೆಂಟ್ ಇರಲ್ಲ, ಅವ್ರಿಗೆ 20% ಕೊಡೋದಕ್ಕೆ ಆಗೋದಿಲ್ಲ, ಅದಕ್ಕಿಂತ ಕಮ್ಮಿ ಕೊಟ್ರೆ ಇನ್ಶೂರೆನ್ಸ್ ಬೇಕಾಗುತ್ತೆ. ಬೈ ಡಿಫಾಲ್ಟ್ ಅವರು ಗವರ್ಮೆಂಟ್ ಅವರು ಮಾಡ್ತಾರೆ, ಅದು ಕೊಡ್ಲೇಬೇಕು. ಅದಲ್ದಿರ ಬಹಳಷ್ಟು ಅದರ್ ಇನ್ಶೂರೆನ್ಸ್ ಇರುತ್ತೆ ಹೆಲ್ಪ್ ಮಾಡಕ್ಕೆ. ಲೈಕ್ ಜಾಬ್ ಲಾಸ್ ಇನ್ಶೂರೆನ್ಸ್ ಇರುತ್ತೆ, ಲೈಫ್ ಇನ್ಶೂರೆನ್ಸ್ ಇರುತ್ತೆ, ಮಾರ್ಟ್ಗೇಜ್ ನ ಕವರ್ ಮಾಡುತ್ತೆ, ಪೇಮೆಂಟ್ ಮಿಸ್ ಆದ್ರೆ ಅದೆಲ್ಲ ಹೆಲ್ಪ್ ಆಗುತ್ತೆ. ಸೊ ಈ ಮಾರ್ಟಿಗೇಜ್ ಜರ್ನಿ ಯಾವಾಗ ಶುರು ಆಯ್ತು ಸರ್ ನಿಮ್ಗೆ? ಅದು ಲಾಸ್ಟ್ ಇಯರ್. ಸೊ ಹೌ ಡು ಯು ಬ್ಯಾಲೆನ್ಸ್ ಈ IPTV ಸರ್ವಿಸ್ ಮತ್ತೆ ಮಾರ್ಟಿಗೇಜ್? ಅದೊಂದು ಅಡ್ವಾಂಟೇಜ್ ಅಂದ್ರೆ ಎರಡೂನು ಆನ್ ದ ಫೋನ್, ಎರಡು ಫೋನ್ ಅಲ್ಲೇ ವರ್ಕ್ ಆಗೋದ್ರಿಂದ. ಬಟ್ ಓಕೆ, ಮಾರ್ಟ್ಗೇಜ್ ಆಫೀಸ್ಗೆ ಹೋಗ್ಬೇಕಾಗತ್ತೆ, ಪ್ಲಸ್ ಕ್ಲೈಂಟ್ ನ ಮೀಟ್ ಮಾಡಿ. ಬಟ್ ಅಡ್ವಾಂಟೇಜ್ IPTV ಏನಂತಂದ್ರೆ ಐ ಕ್ಯಾನ್ ಡು ಎವ್ರಿಥಿಂಗ್ ಆನ್ ದ ಫೋನ್, ಎವ್ರಿಥಿಂಗ್ A to Z. ರೈಟ್.
ಸೊ ಯಾವ ತರ ಲೋನ್ಸ್ ಅಂಡ್ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತೀರಿ ನಿಮ್ಮ ಮಾರ್ಟಿಗೇಜ್ ನಮ್ಮ ಕಂಪನಿಯಿಂದ ನಾವು ಎಲ್ಲ ಫಸ್ಟ್ ಟೈಮ್ ಹೋಮ್ ಬಯರ್, ರಿಫೈನಾನ್ಸಿಂಗ್, ಆಮೇಲೆ ಬ್ಯಾಡ್ ಡೆಟ್ಸ್, ಆಮೇಲೆ ಹೀಲಾಕ್, ಓಕೆ, ಲೈನ್ ಆಫ್ ಕ್ರೆಡಿಟ್ಸ್ ಕೊಡಿಸ್ತೀವಿ. ಆಮೇಲೆ ಸುಮಾರು ಇದಾವೆ ಪ್ರಾಡಕ್ಟ್ಸ್. ರೈಟ್. ಸೊ ನಿಮ್ಮ ಆಫೀಸ್ ಎಲ್ಲಿ ಸರ್? ಇಲ್ಲಿ ನಮ್ದು ಮೇನ್ ಹೆಡ್ ಆಫೀಸ್ ಬಂದು ಸ್ಕಾರ್ಬರೋ. ಓಕೆ. ಇನ್ನೊಂದು ಆಫೀಸ್ ಇಲ್ಲಿ ಮಿಸಿಸಾಗಲ್ಲಿದೆ. ಓಕೆ. ನಾನು ಮೋಸ್ಟ್ಲಿ ಇಲ್ಲಿಂದ ವರ್ಕ್ ಮಾಡ್ತೀನಿ. ಬಟ್ ಆಫೀಸ್ಗೆ ಲೈಕ್ ಡಾಕ್ಯುಮೆಂಟ್ಸ್ ಅದು ಇದು ಮಾಡಬೇಕು, ಇಲ್ಲ ಅಂದ್ರೆ ಅಲ್ಲಿ ಮೇನ್ ಸರ್ವರ್ ಆಕ್ಸೆಸ್ ಮಾಡಬೇಕು, ಇಲ್ಲ ನಮ್ಮ ಬ್ರೋಕರ್ ಅವರ ಮೇನ್ ಮೀಟ್ ಮಾಡ್ಬೇಕಂದ್ರೆ ಹೋಗ್ತೀವಿ ಅಲ್ಲಿ. ರೈಟ್. ಮಾರ್ಟಿಗೇಜ್ ಸರ್ವಿಸಸ್ ನ ಎಷ್ಟು ಜನ ಅಂದಾಜು ಈಗ ಪ್ರಸ್ತುತ ತಗೊಳ್ತಾ ಇದ್ದಾರೆ ನಿಮ್ಮಿಂದ ಅಂತ? ಮಾರ್ಟ್ಗೇಜ್ ಸ್ವಲ್ಪ ನೀವು ಈಗ ಅದು ಒಂದ್ ಸ್ವಲ್ಪ ಲೋ ಇದೆ, ಅಂದ್ರೆ ಸ್ಟಡಿ ಆಗಿ ಹೋಗುತ್ತೆ ಸರ್, ಅದು ಸ್ಲೋ ಅಂಡ್ ಸ್ಟಡಿ. ಇವಾಗ ರಿಯಲ್ ಎಸ್ಟೇಟ್ ಬಹಳಷ್ಟು ಡೌನ್ ಆಗಿದೆ. ರೈಟ್. ಹೋಮ್ ಬಯರ್ಸ್ ಕಡಿಮೆ ಇದ್ದಾರೆ. ಬಟ್ ಲಾಸ್ಟ್ ಮಾರ್ಚ್ ಟು ಏಪ್ರಿಲ್ 0.7% ಇನ್ಕ್ರೀಸ್ ಇದೆ. ಎಕ್ಸಾಕ್ಟ್ಲಿ. ಆದ್ರೂ ಆಲ್ಮೋಸ್ಟ್ ಲೈಕ್ ಫ್ರಮ್ ಲಾಸ್ಟ್ ಇಯರ್ ಟು ದಿಸ್ ಟೈಮ್ ಐ ಥಿಂಕ್ ಆಲ್ಮೋಸ್ಟ್ ಲೈಕ್ 23% ಏನೋ ಕಮ್ಮಿ ಇದೆ ಅನ್ಸುತ್ತೆ. ಓ ಮೈ ಗಾಡ್. ಸೊ ಕೆನಡಾದಲ್ಲಿ ಎಲ್ಲಾ ವೀಕ್ಷಕರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ನಮ್ಮ ಶಶಿಧರ್ ನರಸಿಂಹ ಸರ್, ನೀವು ಇವ್ರನ್ನ ಮೀಟ್ ಮಾಡಿದ್ರೆ ಡ್ಯೂಯಲ್ ಬೆನಿಫಿಟ್ ರೀ. ಒಂದು IPTV ಸರ್ವಿಸ್, ಇನ್ನೊಂದು ಮಾರ್ಟಿಗೇಜ್ ಸರ್ವಿಸಸ್. ಸೊ ಬೇರೆ ಒಬ್ರೊಬ್ಬರನ್ನೇ ಹುಡ್ಕೊಂಡು ಹೋಗೋದ್ರ ಬದಲು ಇಂಥ ಮಹನೀಯರನ್ನ ನೀವು, ಅದು ನಮ್ಮ ಕನ್ನಡದವರು, ಸೊ ನಿಮಗ್ ಬೇಕಾದಂತ ಕ್ವೆಶನ್ಸ್, ಕ್ಲಾರಿಫಿಕೇಶನ್ಸ್ ಎಲ್ಲ ಮಾಡಿಕೊಟ್ಟು ನಿಮಗೆ ಇಷ್ಟ ಆಗೋ ರೀತಿನಲ್ಲಿ ಕಸ್ಟಮೈಸ್ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾರೆ. ಸೊ ದಯವಿಟ್ಟು ಎಲ್ರು ಸುತ್ತಮುತ್ತ ಯಾರಿದ್ದೀರಿ, ಆಬ್ವಿಯಸ್ಲಿ ನಿಮಗೆ ಗೊತ್ತಿರುತ್ತೆ, ಬಟ್ ಹೊಸಬ್ರು ಯಾರೇ ಇದ್ರು ಕೂಡ ನಿಮ್ಗೆ IPTV ಸರ್ವಿಸ್ ಬೇಕು ಮತ್ತೆ ಮಾರ್ಟಿಗೇಜ್ ಸರ್ವಿಸಸ್ ಬೇಕು ಅಂದ್ರೆ ಶಶಿಧರ್ ನರಸಿಂಹ ಸರ್ ಇದ್ದಾರೆ. ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂಡ್ ಅವರಿಗೆ ಕೂಡ ಬಿಸ್ನೆಸ್ ನ ಪ್ರೊವೈಡ್ ಮಾಡಿ. ಸೊ ಹಿರಿಯರಿಂದ ನಾವು ಸರ್ವಿಸಸ್ ನ ಪ್ರೊವೈಡ್ ಮಾಡಿಸ್ಕೊಂಡ್ರೆ ನಮಗೂ ಕೂಡ ಸಾರ್ಥಕತೆ ಬರುತ್ತೆ ಅಂತ. ರೈಟ್ ಸರ್, ಓವರ್ ಆಲ್ ಎಷ್ಟು ತೃಪ್ತಿ ಕೊಟ್ಟಿದೆ ಸರ್ ನಿಮ್ಗೆ ಈ IPTV ಜರ್ನಿ ಆಗಿರ್ಬೋದು, ಮಾರ್ಟಿಗೇಜ್ ಜರ್ನಿ ಆಗಿರ್ಬೋದು? ಮಾರ್ಟಿಗೇಜ್ ಬಗ್ಗೆ ನಾನು ಇನ್ನೊಮ್ಮೆ ಬರ್ತೀನಿ, ಬಿಕಾಸ್ ಇಟ್ಸ್ ಅ ವೆರಿ ವಾಸ್ಟ್ ಏರಿಯಾ. ಸೊ ನಾನು ಬೇಸಿಕ್ ಆಗಿ ಟಚ್ ಮಾಡಿದೆ, ಬಟ್ ಮತ್ತೊಮ್ಮೆ ನಿಮ್ಮಲ್ಲಿ ಕ್ಯಾಮ್ರಾ ಇಟ್ಕೊಂಡು ನಾನು ಬರ್ತೇನೆ. ಬಟ್ ನನ್ನ ಒಂದು ಲಾಸ್ಟ್ ಕ್ವೆಶನ್ ಅದೇ ಇರೋದು, ಸೊ ಒಟ್ಟಾರೆ ನಿಮ್ಗೆ ಎಷ್ಟು ಸಂತೃಪ್ತಿ ಕೊಟ್ಟಿದೆ ಈ IPTV ಸರ್ವಿಸ್ ಆಗಿರ್ಬೋದು, ಮಾರ್ಟಿಗೇಜ್ ಸರ್ವಿಸ್ ನ ಪ್ರೊವೈಡ್ ಮಾಡೋದ್ರಿಂದ? ಬಹಳಷ್ಟು ಸಂತೃಪ್ತಿ ಕೊಟ್ಟಿದೆ. ಯಾಕಂದ್ರೆ ನಾನು ಚಿಕ್ಕ ವಯಸ್ಸು ಅಂದ್ರೆ ಆಮೇಲೆ ಎಜುಕೇಶನ್ ಆಗಿ ಒಂದು ಬೈ 2021 ಹೊಟ್ಟೋದೆ ನಾನು ಇಂಡಿಯಾ ಬಿಟ್ಟು. ಸೊ ಅಷ್ಟೇ ಎಂಗೇಜ್ ಅಲ್ಲಿ ಹೋದಾಗಿಂದ ಬಹಳಷ್ಟು ಮಿಸ್ ಮಾಡ್ಕೋತಾ ಇದ್ದೆ, ಎಸ್ಪೆಷಲಿ ನಮ್ಮ ಭಾಷೆ. ಯಾಕಂದ್ರೆ ಅಲ್ಲಿ ಸಿಂಗಾಪುರಲ್ಲಿ ಸ್ಟಾರ್ಟಿಂಗ್ ಅಲ್ಲೇನೆ ಲೈಕ್ 80% ಚೈನೀಸ್ ಇರೋರು. ನನಗೆ ಒಂದೇ ಒಂದು ಅಡ್ವಾಂಟೇಜ್ ಏನಾಯ್ತು ಅಂದ್ರೆ ತಮಿಳ್ ಬರೋದ್ರಿಂದ ಬಹಳಷ್ಟು ಚೆನ್ನಾಗಿ ಈಸಿಯಾಗಿ ಟೈಮ್ ಪಾಸ್ ಆಯ್ತು, ಹ್ಯಾಂಡಲ್ ಮಾಡಿದ್ವಿ. ಅದು ಬಟ್ ಆಲ್ವೇಸ್ ಡಿವೈಡ್ ಅಂತಾರಲ್ಲ, ಆ ತರ ಒಂದು ನಮ್ಮ ಭಾಷೆ, ನಮ್ಮ ಊಟ ತಿಂಡಿ ಆ ತರ ನಮ್ಗೆ ಇಂಪಾರ್ಟೆಂಟ್ ಅಲ್ವಾ. ಅದನ್ನ ಅಲ್ಲಿಂದ ಮ್ಯಾನೇಜ್ ಮಾಡ್ಕೊಂಡು ಕೆನಡಾಗ್ ಬಂದಾಗಿಂದ ನಮ್ಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ಎಲ್ಲ ನಮ್ಮ ಚಾನಲ್ ಅದು ಇದೆಲ್ಲ ಸಿಕ್ಕೋಕ್ ಸ್ಟಾರ್ಟ್ ಆಗಿದ್ರಿಂದ ನಮ್ಗೆ ಏನಪ್ಪ, ಒಂದು 25,000 ಕಿಲೋಮೀಟರ್ ದೂರ ಇದೀವಿ, 13 ಅವರ್ ಜರ್ನಿ ಇದೆ, ನಮ್ಮವ್ರನ್ನ ನೋಡ್ಬೇಕು, ನಮ್ಮ ಭಾಷೆನ ಕೇಳ್ಬೇಕು ಅಂತಂದ್ರೆ ಅದೆಲ್ಲ ಮುಕ್ತಾಯ ಆಯ್ತಲ್ಲಿ ಯಾವಾಗ IPTV ಸ್ಟಾರ್ಟ್ ಆಯ್ತು ಅವಾಗಿಂದ. ಸೊ ಅದೊಂದು ಬಹಳಷ್ಟು ಸ್ಯಾಟಿಸ್ಫ್ಯಾಕ್ಷನ್. ಪ್ಲಸ್ ಮೋರ್ಟ್ಗೇಜ್ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ನಾವು ಬಹಳಷ್ಟು ಕಷ್ಟಪಟ್ಟಿದೀವಿ ಇನಿಷಿಯಲಿ ಬಂದಾಗ, ಮನೆ ತಗೊಳ್ಳೋದಕ್ಕೆ, ಡೌನ್ ಪೇಮೆಂಟ್ ಅರೇಂಜ್ ಮಾಡೋದಕ್ಕೆ, ಇಲ್ಲ ಒಂದು ನಾಲೆಡ್ಜ್. ಯಾಕಂದ್ರೆ ನಾವು ಬಂದಾಗ ನಮ್ಮವ್ರಂತ ಯಾರು ಇರ್ಲೇ ಇರ್ಲಿಲ್ಲ. ಕರೆಕ್ಟ್ ಸರ್. ಅವಾಗ ಇಲ್ಲ, ಈಗ್ಲಾದ್ರೂ ನೀವ್ ಹೇಳ್ತೀರಿ, ಆಗಿನ ಕಾಲದಲ್ಲಿ ನೀವು ಬಂದಿರೋ ಅಂತ ಸಿಚುವೇಶನ್ ಅಲ್ಲಿ ಹೇಳೋರು ಯಾರು ಇರ್ಲಿಲ್ಲ ನಮ್ಗೆ. ಈಗ ನೀವು ನಿಮ್ಗೆ ಗೊತ್ತಿರುತ್ತೆ, ನೀವು ಎಕ್ಸ್ಪೀರಿಯನ್ಸ್ ಇಂದ. ಇವಾಗ ರಿಯಲ್ ಎಸ್ಟೇಟ್ ಅಲ್ಲಿ ನಮ್ಮವರು ಬಹಳಷ್ಟು ಜನ ಇದ್ದಾರೆ ಸರ್, ಬಿಸ್ನೆಸಸ್ ಅಲ್ಲೂ ಇದ್ದಾರೆ. ನಮ್ಮವರೆಲ್ಲ ಮುಂಚೆ ಬಿಸ್ನೆಸ್ ಇರ್ಲಿಲ್ಲ, ಯಾರು ಇರ್ಲಿಲ್ಲ ಈ ತರ ನಮ್ ಗೈಡೆನ್ಸ್ ಕೊಡೋರು. ಕರೆಕ್ಟ್ ಸರ್. ಸೊ ನಮ್ ಗೈಡೆನ್ಸ್ ಕೇಳ್ಬೇಕಂದ್ರೆ ಯಾರನ್ನ ಅನ್ನೋನ್ ಪರ್ಸನ್ ಹತ್ರ ಹೋಗ್ಬೇಕು. ಕರೆಕ್ಟ್. ಐ ಮೀನ್ ಓಕೆ, ಸರಿಯಾದ ಅಡ್ವೈಸ್ ಕೊಡ್ತಾರೆ, ಆದ್ರೂ ನಮ್ಗೆ ಒಂದು ಇದಿರಲ್ವಲ್ಲ. ಸೊ ಹಾಗಾಗಿ
ನಾನು ಎಕ್ಸ್ಪೀರಿಯನ್ಸ್ ಬಹಳ ಕಷ್ಟಪಟ್ಟು ಡೌನ್ ಪೇಮೆಂಟ್ಗಾಗ್ಲಿ ಇಲ್ಲ ಒಂದು ಮೋರ್ಟ್ಗೇಜ್ ಯಾವ ತರ ಏನು ಅಂತ ನಾಲೆಜ್ ಇರ್ಲಿಲ್ಲ. ಈ ಅಮೋಟೈಸೇಷನ್ ಅವೆಲ್ಲ ನಾವು ಇರ್ಲಿಲ್ಲ, ಅಷ್ಟೊಂದು ನಾಲೆಜ್ ಅವಾಗ. ಯಾಕಂದ್ರೆ ನಾವು ಅವಾಗ ಅಕೌಂಟಿಂಗ್ ಬ್ಯಾಕ್ ಗ್ರೌಂಡ್ ಇಲ್ಲ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಇರ್ಲಿಲ್ಲ, ಗೊತ್ತಿರ್ಲಿಲ್ಲ. ಕಲ್ತ್ಕೊಂಡು ಬಟ್ ನಾವು ಏರುಪೇರು ನೋಡಿದೀವಿ. ಕರೆಕ್ಟ್. ಅದಾದ್ಮೇಲೆ ಸ್ವಲ್ಪ ನಾಲೆಜ್ ಬಂದ್ಮೇಲೆ ನಾವು ಇಷ್ಟು ಕಷ್ಟಪಟ್ಟಿದ್ದೀವಿ, ನಾವು ಒಂದು ಸ್ಟಡಿ ಮಾಡಿ ಅದನ್ನ ನಾವ್ ಯಾಕೆ ನಮ್ಮ ಕೈಲಾಗದೆ ಸ್ವಲ್ಪ ನಾವು ಮಾಡೋಣ, ನಮ್ಮ ಎಕ್ಸ್ಪೀರಿಯನ್ಸ್. ನೋಡಿ ಸರ್, ಅದು ನಿಮ್ಮ ಸಹೃದಯತೆ. ನೀವು ಪಟ್ಟಿರೋದು 4 ಜನ ಪಡಬಾರ್ದು ಅಂತ IP ಟಿವಿನೂ ತಂದ್ರಿ, ಸರ್ವಿಸಸ್ ನ ಬಾಟಿಗೇಟ್ ಸರ್ವಿಸಸ್ ಕೂಡ ನೀವು ಪ್ರೊವೈಡ್ ಮಾಡ್ತಾ ಇದ್ರಿ. ಒಟ್ಟಾರೆ ನನಗಂತೂ ನಿಮ್ಮ ಸಂದರ್ಶನ ತುಂಬಾ ಮಾಹಿತಿ ಪೂರ್ಣವಾಗಿತ್ತು. ಸೊ ನಿಮಗ್ ಹೇಗೆ ಅನ್ನಿಸ್ತು ಸರ್, ವೈಯಕ್ತಿಕವಾಗಿ ನಿಮ್ಮ ಅಭಿಪ್ರಾಯ? ನಮ್ಮ ಸಂದರ್ಶನ ನಿಮ್ಗೆ ಹೇಗೆ ನಿಮ್ಮ ಅನ್ಸ್ತು? ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ನಿಮ್ಮ ಚಾನಲ್ಗೆ. ಅದೇ ತರ ನಿಮ್ಮ ಬಹಳಷ್ಟು ಇಂಟರ್ವ್ಯೂ ನೋಡಿದ್ದೀನಿ. ಥ್ಯಾಂಕ್ ಯು ಸರ್. ಹೇಗೆ ಅನ್ಸುತ್ತೆ ಸರ್ ನಿಮ್ಗೆ? ಎಲ್ಲ ಬಹಳ ಅದ್ಭುತವಾಗಿ ಒಳ್ಳೆ ಟಾಪಿಕ್ಸ್, ಲೈಕ್ ಜನಗಳಿಗೆ ಉಪಯೋಗ ಆಗುವಂತ ವಿಷಯಗಳನ್ನ ನೀವು ಪ್ರಶ್ನೆ ಮಾಡಿ ಸ್ಪೆಷಲಿಸ್ಟ್ಗಳ ಹತ್ರ ಕೇಳ್ಕೊಂಡು ಜನಕ್ಕೆ ಹೆಲ್ಪ್ ಆಗೋ ತರ ಬಹಳಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಸೊ ನಮ್ಮನ್ನ ಇಂಟರ್ವ್ಯೂ ಮಾಡಿದ್ದು ನಮ್ಗೆ ಬಹಳಷ್ಟು ಸಂತೋಷ. ನಮಗೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಧನ್ಯವಾದಗಳು. ಇಲ್ಲ ಸರ್, ಈಗ ನಾನು ಸ್ವಾರ್ಥತೆನೇ ಇರುವಂತಹ ಪ್ರಪಂಚದಲ್ಲಿ ನಾನು ಕಷ್ಟಪಟ್ಟಿರೋದನ್ನ ಬೇರೆಯವ್ರು ಪಡಬಾರ್ದು, ಎಲ್ಲರಿಗೂ ಕೂಡ ಸುಖವಾಗಿ ಕ್ರಿಕೆಟ್ ಮ್ಯಾಚ್ ಆಗಿರ್ಬಹುದು, ರಿಯಾಲಿಟಿ ಶೋಗಳಾಗಿರ್ಬಹುದು, ಬಿಗ್ ಬಾಸ್ ಆಗಿರ್ಬೋದು, ಬನ್ನಿ ಕುತ್ಕೊಳ್ಳಿ ಆರಾಮಾಗಿ ನೋಡಿ ಅಂತ ನೀವು ಸರ್ವಿಸ್ ಕೊಟ್ಟಿರುವಾಗ ಮನೆಗೆ ಹೋದ್ಮೇಲೆ ಫ್ಯಾಮಿಲಿ ಜೊತೆ, ಯಾಕಂದ್ರೆ ಇಲ್ಲಿ ಬಹಳ ನೋಡಿ ಸೋಷಿಯಲ್ ಲೈಫ್ ಬಹಳ ಕಮ್ಮಿ ಇದೆ. ಕರೆಕ್ಟ್ ಕರೆಕ್ಟ್. ಸೊ ಸಿಕ್ಕೋ ಟೈಮಲ್ಲಿ ನಮ್ಮವರು ತಮ್ಮವರು ಅಂತ ಎಲ್ಲ ನೋಡ್ಕೊಂಡೆ ನಮ್ಮ ಚಾನೆಲ್ಗಳು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿದ್ರೆ ಎಲ್ರಿಗೂ ಅಷ್ಟೇ ಅಲ್ವಾ ಸರ್? ಮಧುರ ಕ್ಷಣಗಳನ್ನ ಲೈಫ್ ಅಲ್ಲಿ ಫ್ಯಾಮಿಲಿ ಜೊತೆ ಕಳಿಬೇಕಂತ ನೀವು ಕೂಡ ಮಾರ್ಗಿ ಆಗಿದ್ದೀರಾ ಅದಕ್ಕೆ. ಸೊ ನಿಮ್ಮನ್ನ ಸಂದರ್ಶನ ಮಾಡಿ ನಮ್ಮ ಚಾನಲ್ ಇವತ್ತು ಒಳ್ಳೆ ಕೆಲಸ ಮಾಡಿದೆ ಅನ್ಕೋತೀನಿ. ನಿಮ್ಮ ಒಂದು ವಿಡಿಯೋನ ಆದಷ್ಟು ಎಲ್ಲರೂ ವೀಕ್ಷಣೆ ಮಾಡಿ, ಆದಷ್ಟು ಇಲ್ಲಿ ಸುತ್ತಮುತ್ತ ಯಾರಿದ್ದೀರಿ ದಯವಿಟ್ಟು ಶಶಿಧರ್ ನರಸಿಂಹ ಸರ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆಲ್ಲ ಮಾಹಿತಿನೂ ಕೂಡ ಇವರು ಕುಲಂಕುಷವಾಗಿ ಕೊಡ್ತಾರೆ. ಸೊ ಥ್ಯಾಂಕ್ ಯು ಸರ್, ನಿಮ್ಮ ಜೊತೆ ಮಾತಾಡಿ ನನಗೆ ತುಂಬಾ ಖುಷಿ ಆಯ್ತು. ಅಂಡ್ ಭಗವಂತ ನಿಮ್ಗೆ ಇದೇ ರೀತಿ ಯಶಸ್ಸು ಕೊಡ್ತಾ ಹೋಗ್ಲಿ, ಸಾವಿರಾರು ಜನಕ್ಕೆ ನೀವು ನಿಮ್ಮ ಸರ್ವಿಸಸ್ ನ ಪ್ರೊವೈಡ್ ಮಾಡೋ ಹಾಗಾಗ್ಲಿ. ಅಂಡ್ ನಾ ಏನ್ ಹೇಳೋದು, ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.